ಈಗ ರಾಜಮನೆತನ ಅಂದರೆ ನಾನ್ ವೆಜ್ ಎಲ್ಲ ಜಾಸ್ತಿ ತಿನ್ನೋದು ವಿಜೃಂಭಣೆ ಜೀವನ ಇರುತ್ತೆ. ನೀವು ನಾನ್ ವೆಜ್ ತಿನ್ನೋದು ಬಿಟ್ಟಿರಾ ಅಂತ ಒಬ್ರು ಕೇಳ್ತಾರಂತ. ಅದಕ್ಕೆ ಅಶೋಕ ಅತ್ಯಂತ ನಯವಾಗಿ ಉತ್ತರಿಸ್ತಾನಂತ. ಏನಂತಂದರೆ, ಇಲ್ಲ ಆಲ್ಮೋಸ್ಟ್ ಎಲ್ಲ ಬಿಟ್ಟಿನಿ, ಆದರೂ ನನ್ನ ಅಡಿಗೆ ಮನೆಯಲ್ಲಿ ವಾರಕ್ಕೆ ಒಂದು ನವಿಲನ್ನು ಅಡಿಗೆ ಮಾಡ್ತಾರೆ, ವಾರಕ್ಕೊಂದು ನವಿಲನ್ನು ತಿಂತೀನಿ, ಇನ್ನು ಕ್ರಮೇಣ ಅದನ್ನು ಬಿಡ್ತೀನಿ ಅಂತ ಹೇಳ್ತಾನೆ. ಮತ್ತು ಅಶೋಕ ಒಂದು 6ನೇ ಬಂಡೆಗಲ ಶಾಸನದಲ್ಲಿ ಹಿಂಗೆ ಬರೆಸ್ತಾನೆ, ನಾನು ಎಲ್ಲೇ ಇರಲಿ, ಯಾವುದೇ ಸ್ಥಳದಲ್ಲಿರಲಿ, ಮಲ್ಕೊಂಡಿರಲಿ, ಕುಂತ್ಕೊಂಡಿರಲಿ, ಊಟ ಮಾಡ್ತಿರಲಿ, ಏನು ಮಾಡ್ತಿರಲಿ, ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಕೆ ಪ್ರಜೆಗಳು ಯಾವಾಗಾರು ಬಂದು ನನ್ನನ್ನು ಸಂಪರ್ಕ ಮಾಡ್ಬೋದು, ಭೇಟಿ ಆಗ್ಬೋದು ಅಂತ ಬರ್ಸಿದ್ದು. ಹಿಂಗೆ ಅಶೋಕ ತನ್ನ ಎಲ್ಲ ಒಂದು ಫ್ಯಾಮಿಲಿನ ಲೋಕ ಕಲ್ಯಾಣಕ್ಕಾಗಿ ಅರ್ಪಣೆ ಮಾಡ್ಕೊಂಡ್ಬಿಡ್ತಾನೆ. ಯಾರನ್ನೂ ಮೇಲ ಸ್ತರದಲ್ಲಿಡಲ್ಲ. ಲಂಪ ಅಂತ ಒಂದು ಶಾಸನ ಬರುತ್ತೆ. ಲಂಪ ಅಂದರೆ ಎಲ್ಲಿ ಬರುತ್ತೆ ಗೊತ್ತಾ? ಕಾಬೂಲ್ ಹತ್ರ ಲಂಪ ಅಂತ ಬರುತ್ತೆ, ಅಫ್ಘಾನ್. ಅಲ್ಲಿ ಒಂದು ಶಾಸನ ಬರುತ್ತೆ. ಆ ಶಾಸನದಲ್ಲಿ ಏನು ಹೇಳುತ್ತಂದರೆ, ಲಂಪಾದಿಂದ ಪಾಟಲಿಪುತ್ರದವರೆಗಿನ ಹೈವೇ ಬಗ್ಗೆ ಹೇಳುತ್ತಂಥದ್ದು. ಹೆದ್ದಾರಿ, ರೋಡು. ಆ ಕಾಲದಲ್ಲಿನೇ ಹೈವೇ. ಯಾಕಂದರೆ ಅವ್ರ ತಾತ ಚಂದ್ರಗುಪ್ತ ಮೌರ್ಯ ಇಲ್ಲಿ ವಾಯು ಭಾರತದಾಗ ಮದುವೆ ಆಗಿಬಿಟ್ಟಿದ್ನಲ್ಲ ಹೆಲನ್ನ, ಅಡ್ಡಾಡಕ್ಕೆ ಬೇಕಲ್ಲ ರೋಡ್. ಆ ಕಾಲದಲ್ಲಿ ಮಾಡಿದ್ರೇನೋ ಗೊತ್ತಿಲ್ಲ. ಚಿನ್ನದ ಸಂಶೋಧಕ ಅವೇನು ವಿಜ್ಞಾನಿ ಇದ್ದಾರೆ, ಚಾರ್ಲ್ಸ್ ಬೆಡನ್ ಅನ್ನೋರು, ಚಿನ್ನದ ನಿಕ್ಷೇಪಗಳನ್ನು ಹುಡುಕ್ತಾ ಬಂದ ಸಂದರ್ಭದಲ್ಲಿ ಅಕಸ್ಮಾತಾಗಿ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಶಾಸನ. ಅಶೋಕ ಎಷ್ಟು ಒಂದು ಧಾರ್ಮಿಕ ಕಾರ್ಯಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾನಂದರೆ, ಆ ಯುದ್ಧ ನಡೆದು ಇದನ್ನು ಫಾಲೋ ಮಾಡಲಿಕ್ಕೆ 2 ವರ್ಷದಲ್ಲಿ ದೇವನಾಮ ಪ್ರಿಯ ಅಂತ ಬಿರುದನ್ನು ಧರಿಸ್ತಾನಂದ್ರೆ, ಅಂದರೆ ದೇವರಿಗೆ ಪ್ರಿಯನಾದ ಮನುಷ್ಯ ಅಂತ ಒಂದು ದೊಡ್ಡ ಬಿರುದನ್ನು ಅಶೋಕ ಪಡಿತಾನೆ. ಯಾಕಂದರೆ ಆತನ ಕಾರ್ಯಗಳು ಅಷ್ಟೊಂದು ಒಳ್ಳೆಯತನದಿಂದ ಕೂಡ್ತಾವ. ಯಾಕಂದರೆ ಇತಿಹಾಸ ಪಟದಲ್ಲಿ ಪ್ರಜೆಗಳನ್ನು ತನ್ನ ಮಕ್ಕಳು ಅಂತ ಕರೆದವ್ರು ಯಾರೂ ಇಲ್ಲ ರೀ ಇಡೀ ಜಗತ್ತಿನ ಇತಿಹಾಸದಲ್ಲಿ. ಯಾಕಂದರೆ ಜಗತ್ತಿನ ಇತಿಹಾಸವನ್ನು ನಾವು ಒಮ್ಮೆ ತಿರುಗಿ ನೋಡಿದರೆ, ಒಂದು ಯುದ್ಧ ಗೆದ್ದ ಮೇಲೆ ಇನ್ನೊಂದು ಯುದ್ಧ ಗೆದಿಬೇಕು, ಮತ್ತು ಇನ್ನೂ ಸಂಪತ್ತನ್ನು ಗೆದಿಬೇಕು, ಅದು ಹಾಗೆ ಹಿಂಗೆ ಅಂತೆಲ್ಲ ನಾವು ಮಾಡ್ತಕ್ಕಂಥ ರಾಜರನ್ನು ನೋಡಿದ್ದೀವಿ. ಆದರೆ ಬಟ್ ಇತಿಹಾಸ ಪುಟದಲ್ಲಿ ಯುದ್ಧ ಆದಮೇಲೆ ಯುದ್ಧವನ್ನು ನಿಲ್ಲಿಸಿ ತಮ್ಮ ಒಂದು ಮುಂದಿನ ನಡೆಗಳನ್ನು ಧರ್ಮ ಕಾರ್ಯಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಮಾಡಿದಂಥ ಭಾರತದ ಏಕೈಕ ರಾಜ ಏನಾದರೂ ಇದ್ದರೆ ಅದು ಅಶೋಕ. ಅದು ಆತನ ವಿಶೇಷ ಸರ್. ಅಂದರೆ ಆತನ 2 ಹಂತ, ಒಂದು ಯುದ್ಧ, ರಾಜ್ಯದಾಹಿ, ವ್ಯಾಮೋಹಿ, ಮಹತ್ವಾಕಾಂಕ್ಷಿ, ರಾಜಧರ್ಮ ಪಾಲಿಸಿದವರೊಬ್ಬ. ಕಳಿಂಗ ಯುದ್ಧದ ನಂತರ ಸಂಪೂರ್ಣ ಬದಲಾಗಿಬಿಡ್ತಾನೆ ಸರ್ ಅಶೋಕ. ವಿರಕ್ತಿ ಹೊಂದಿ ಅಶೋಕ ಸಂಪೂರ್ಣವಾಗಿ ಬದಲಾಗಿಬಿಡ್ತಾನೆ ಸರ್. ಅತ್ಯಂತ ಮಾನವತಾವಾದಿಯಾಗಿ ಅವನು ಚೇಂಜ್ ಆಗಿಬಿಡ್ತಾನೆ. ಹಂಗಾಗಿನೇ ಒಬ್ಬ ಇಂಗ್ಲೀಷ್ ಇತಿಹಾಸಕಾರ ರಾಬರ್ಟ್ ವೆಲ್ಸ್ ಅವರು ಅಶೋಕನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಇತಿಹಾಸವೆಂಬ ದಿಗಂತದಲ್ಲಿ 16,000 ರಾಜರು ತುಂಬಿದ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕನೊಬ್ಬನೇ ಧ್ರುವತಾರೆಯಂತೆ ಪ್ರಜ್ವಲಮಾನನಾಗಿ ಇಂದಿಗೂ ಪ್ರಜ್ವಲಿಸುತ್ತಿದ್ದಾನೆ. ಅಂದರೆ ಅಶೋಕನನ್ನು ಒಂದೇ ಟೈಟ್ಲಲ್ಲಿ ಅವ್ರು ವರ್ಣನೆ ಮಾಡಿಬಿಟ್ರೆ ಸರ್. ಯಾಕಂದರೆ ಅವನ್ನ ಸರಿಸಮನಾಗಿ ನಿಂದ್ರೋರು ಯಾವ ರಾಜರು ಇಲ್ಲ ಅನ್ನುವಂಥದ್ದು. ಯಾಕಂದರೆ ಅಶೋಕ ಕಳಿಂಗ ಯುದ್ಧ ನಡೆದು ಸುಮಾರು 2.5 ದಶಕಗಳ ಕಾಲ ಬದುಕಿದ್ರೂ ಸಹ ಒಂದು ಯುದ್ಧ ಮಾಡಲ್ಲ. ಅಷ್ಟು ದೊಡ್ಡ ರಾಜ್ಯವನ್ನು ಗೆದ್ದರೂ ಸಹ ಇನ್ನೊಂದು ರಾಜ್ಯದ ಮೇಲೆ, ದೇಶದ ಮೇಲೆ ಯುದ್ಧಕ್ಕೆ ಹೋಗಿಲ್ಲ. ಬರೀ ಧರ್ಮ ಕಾರ್ಯಗಳನ್ನು ಮಾತ್ರ ಮಾಡ್ತಾ ಹೋಗ್ತಾನೆ. ಹಾಗಾಗಿ 3ನೇ ಒಂದು ಮಹಾಬೌದ್ಧ ಸಮ್ಮೇಳನವನ್ನು ಮಾಡ್ತಾನೆ. 3ನೇ ಮಹಾಬೌದ್ಧ ಸಮ್ಮೇಳನ ಮಾಡಿ ಅಲ್ಲಿದ್ದ ಅಶೋಕ ಧರ್ಮ ಮಹಾಮಾತರನ್ನು ನೇಮಕ ಮಾಡಿ ಅಲ್ಲಿದ್ದ ಈ ಧರ್ಮದ ಒಂದು ಪ್ರಚಾರದ ಕಾರ್ಯಗಳನ್ನು ಕೈಗೊಳ್ತಾನೆ ಸರ್. ಅಬೌಟ್ ಬುದ್ಧಿಸಮ್. ಅಬೌಟ್ ಬುದ್ಧಿಸಮ್. ಅದ್ರ ಜೊತೆಯಲ್ಲಿ ಅಶೋಕ ನೋಡ್ರಿ ತನ್ನನ್ನು ತಾನು ಬಳಸಂದ್ರೆ ಸರಿ ಹೋಗ್ತಿತ್ತು, ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ಲೋಕ ಕಲ್ಯಾಣಕ್ಕಾಗಿ ಅರ್ಪಣೆ ಮಾಡಿಬಿಡ್ತಾನೆ. ಆತನ ಹೆಂಡತಿಯಾದಂಥ ಮಹಾದೇವಿ ಮಹಿಷಮಂಡಲ ಅಂದರೆ ಇಂದಿನ ಮೈಸೂರು ರಾಜ್ಯಕ್ಕೆ ಆವಾಗಲೇ ಧರ್ಮ ಪ್ರಚಾರಕ್ಕೆ ಬಂದಿದ್ಲಂತ. ಆತನ ಮಕ್ಕಳಾದಂಥ ಮಹೇಂದ್ರ ಮತ್ತು ಸಂಘಮಿತ್ರಿಯರು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಬೋಧಿ ಒಂದು ವೃಕ್ಷದ ಕೊಂಬೆಯನ್ನು ತೊಗೊಂಡು ಶ್ರೀಲಂಕಾಗೆ ಹೋಗಿದ್ರು ಅಂತ ಬರೆದಿದ್ದಾರೆ ಇತಿಹಾಸದಲ್ಲಿ. ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮ ಇದೆಯಲ್ಲ? ಬೌದ್ಧ ಧರ್ಮ ಇದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಪ್ರಾಕೃತ ಭಾಷೆ, ಬ್ರಾಹ್ಮಿ ಲಿಪಿ ಬಗ್ಗೆ ಹೇಳ್ತೀನಿ. ಇನ್ನು ಅದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಪುರಾವೆಗಳು ಸಿಕ್ಕಿದ್ದೇ ಶ್ರೀಲಂಕಾದಲ್ಲಿ. ಅಲ್ಲಿಂದ ಸ್ಟಡಿ ಮಾಡಿ ಇಲ್ಲೆಲ್ಲ ಓದಿದ್ದಾರೆ ಇದನ್ನು, ಈ ಲಿಪಿಗಳನ್ನ. ಎಸ್ 100% ಇವಾಗ ಚಾಲ್ತಿ ಇರ್ತಕ್ಕಂಥದ್ದು. ಹಂಗಾಗಿ ಇಷ್ಟು ಧರ್ಮ ಕಾರ್ಯಗಳನ್ನು, ಒಂದು ಲೋಕ ಕಲ್ಯಾಣ ಕಾರ್ಯಗಳನ್ನು ತನ್ನ ಪ್ರಜೆಗಳಿಗಾಗಿ ಮಾಡಿದಂಥ ಅಶೋಕ ಇತಿಹಾಸ ಪುಟದಲ್ಲಿ ಅಗ್ರಗಣ್ಯನಾಗಿ ಉಳ್ಕೊತಾನೆ. ಹಿಂಗಾಗಿ ಅವನು ಯಾವುದೇ ಒಂದು ಒಳ್ಳೆಯ ಅಹಿಂಸೆ ಘಟನೆಗಳಿಗೆ ಹೋಗಲ್ಲ, ಮುಂದಿನ ದಿನಮಾನಗಳಲ್ಲಿ ಯುದ್ಧ ಮಾಡಲ್ಲ. ಆಸೆ ಅನ್ನೋದನ್ನು ತ್ಯಜಿಸಿಬಿಡ್ತಾನೆ. ಅವನು ಎಷ್ಟೊಂದು ಸತ್ಯ ಮತ್ತು ಪಾರದರ್ಶಕದಿಂದ ಕೂಡಿದ್ನಂತ. ಬೌದ್ಧ ಧರ್ಮ ಸ್ವೀಕರಿಸಿ 1 ವರ್ಷ ಆದಮೇಲೆ ಅವನನ್ನು ಯಾರೋ ಒಬ್ಬರು ಕೇಳ್ತಾರಂತ, ಮಹಾಪ್ರಭುಗಳೇ ನೀವು ಬೌದ್ಧ ಧರ್ಮ ಸ್ವೀಕರಿಸಿರಿ ಮತ್ತು ಅಹಿಂಸೆ ಬಗ್ಗೆ ಹೇಳ್ತಿರಲ್ಲ,
ನೀವು ಪ್ರಾಣಿ ಹಿಂಸೆ ಮಾಡೋದು, ಈಗ ರಾಜಮನೆತನ ಅಂದರೆ ನಾನ್ ವೆಜ್ ಎಲ್ಲ ಜಾಸ್ತಿ ತಿನ್ನೋದು, ವಿಜೃಂಭಣೆ ಜೀವನ ಇರುತ್ತೆ ಅವರು. ನೀವು ನಾನ್ ವೆಜ್ ತಿನ್ನೋದು ಬಿಟ್ಟಿರಾ ಅಂತ ಒಬ್ರು ಕೇಳ್ತಾರಂತ. ಅದಕ್ಕೆ ಅಶೋಕ ಅತ್ಯಂತ ನಯವಾಗಿ ಉತ್ತರಿಸ್ತಾನಂತ. ಏನಂತಂದರೆ, ಇಲ್ಲ, ಆಲ್ಮೋಸ್ಟ್ ಎಲ್ಲ ಬಿಟ್ಟಿನಿ, ಆದರೂ ನನ್ನ ಅಡಿಗೆ ಮನೆಯಲ್ಲಿ ವಾರಕ್ಕೆ 1 ನವಿಲನ್ನು ಅಡಿಗೆ ಮಾಡ್ತಾರೆ, ವಾರಕ್ಕೊಂದು ನವಿಲನ್ನು ತಿಂತೀನಿ, ಇನ್ನು ಕ್ರಮೇಣ ಅದನ್ನು ಬಿಡ್ತೀನಿ ಅಂತ ಹೇಳ್ತಾನೆ ಸರ್. ಸೊ ಅವಾಗ ಕೋಳಿ ಅವಾಗ ನವಿಲು ಅಂದರೆ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಆ ಥರ ನಾವು ಅಂದರೆ ಅಶೋಕ ಸುಳ್ಳು ಹೇಳಲ್ಲ. ಇಲ್ಲಿ ಏನು ಹೇಳಿದಾರೆ ಅಂದರೆ ಅವರು ಅಶೋಕನ ಬಗ್ಗೆ, ಅಶೋಕ ಸುಳ್ಳು ನಾವೇನು ತಿನ್ನಲ್ಲ, ಎಲ್ಲ ತ್ಯಜಿಸಿಬಿಟ್ಟಿದ್ದೀವಿ, ಆಯ್ತಪ್ಪ ಏನಿಲ್ಲ, ನೀವು ನಾವೆಲ್ಲ ಬಿಟ್ಟಿದ್ದೀವಿ, ನೀವು ಕೂಡ ಬಿಡಬೇಕು ಅಂತ ಅಶೋಕ. ಯಾಕಂದರೆ ರಾಜ ಆಜ್ಞೆ ಯಾರು ಕೇಳಾರ ಅವಾಗ, ಏನು ಹೇಳಿದ್ರು ಓಕೆ. ಬಟ್ ಅಶೋಕ ಹಂಗೆ ಹೇಳಲ್ಲ, ಒಪ್ಪಿಗೆ ಅಂತಾನೆ, ಏನು ಮಾಡ್ತಾ ಇದ್ದಂತಾನ ಅದನ್ನು ಒಪ್ಪಿ ಹೇಳ್ದಾನೆ, ಮುಂದಿನ ದಿನಮಾನಗಳಲ್ಲಿ ಅದನ್ನು ಬಿಡ್ತೀನಿ. ಸೊ ಸತ್ಯ ಹೇಳೋದು ಅದು ಆದರ್ಶ, ಅದು ಕೂಡ ಶಾಸನಗಳಲ್ಲಿ ಉಲ್ಲೇಖಿತ. ಹಿಂಗಾಗಿ ಅಶೋಕ ಅತ್ಯಂತ ದೊಡ್ಡ ಸ್ಥಾನದಲ್ಲಿ ಇತಿಹಾಸದಲ್ಲಿ ನಿಲ್ಲೋದು ಇದೇ ಕಾರಣಕ್ಕಾಗಿ. ಮತ್ತು ಅಶೋಕ ಒಂದು 6ನೇ ಬಂಡೆಗಲ ಶಾಸನದಲ್ಲಿ ಹಿಂಗೆ ಬರೆಸ್ತಾನೆ, ನಾನು ಎಲ್ಲೇ ಇರಲಿ, ಯಾವುದೇ ಸ್ಥಳದಲ್ಲಿರಲಿ, ಮಲ್ಕೊಂಡಿರಲಿ, ಕುಂತ್ಕೊಂಡಿರಲಿ, ಊಟ ಮಾಡ್ತಿರಲಿ, ಏನು ಮಾಡ್ತಿರಲಿ, ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಕೆ ಪ್ರಜೆಗಳು ಯಾವಾಗಾರು ಬಂದು ನನ್ನನ್ನು ಸಂಪರ್ಕ ಮಾಡ್ಬೋದು, ಭೇಟಿ ಆಗ್ಬೋದು ಅಂತ ಬರೆಸಿದ್ದಾನೆ. ಡ್ಯೂರಿಂಗ್ ಮೈ ರೆಸ್ಟ್ ಟೈಮ್, ಎಸ್, ಇಫ್ ಯು ವಾಂಟ್ ಮೀಟ್ ಮೀ ಕಮ್ ಎನಿ ಟೈಮ್, ಓಪನ್ ಆಹ್ವಾನ ಹಂಗೆಲ್ಲ ಬರ್ಸನ. ಅಂದರೆ ಪ್ರಜೆಗಳೊಂದಿಗೆ ಅಷ್ಟೊಂದು ಸಮ್ಮಿಲನ ಆಗಿಬಿಡ್ತಾನೆ ಅಶೋಕ. ಈಗ ನಮ್ಮ ಮುಖ್ಯಮಂತ್ರಿಗಳು ಜನತಾ ದರ್ಶನ ಅಂತ ಮಾಡ್ತಾರಲ್ಲ, ಅದು ಹೆಂಗಿದ್ರು ಅದು ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ. ಬಟ್ ಅದಕ್ಕೂ ಓಪನ್ ಅಪ್ ಇದಂತ, ಅಷ್ಟು ಓಪನ್ ಅಪ್ ಆಗಿರೋದು. ಇಂಥ ಕಾರ್ಯಗಳನ್ನು ಮಾಡ್ತಾ 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 ಅಶೋಕ ಒಂದು ದೈವಿ ಸ್ಥಾನವನ್ನು ಪಡೆದಿರೋ ಬಗ್ಗೆ ನಾವು ನೋಡ್ತೀವಿ. ಆಮೇಲೆ ಈ ಶಾಸನಗಳ ಬಗ್ಗೆ ನೋಡೋದಾದರೆ ಮುಖ್ಯವಾಗಿ ಈ ಶಾಸನಗಳಿರುವ ಒಟ್ಟು ಅಶೋಕನ ಟೋಟಲ್ ಶಾಸನಗಳು. ಯಾಕಂದರೆ ನಾವು ಇತಿಹಾಸವನ್ನು ಓದ್ಬೇಕಾದ್ರೆ ಆಧಾರಗಳು ಹೇಳಿದ್ವಲ್ಲ, ಆಧಾರಗಳಲ್ಲಿ ಪ್ರಾಥಮಿಕ ಆಧಾರಗಳೇ ಶಾಸನಗಳು, ಅದರಲ್ಲೂ ಸ್ಪೆಷಲ್ ಮೌರ್ಯರುವೇ ಶಾಸನಗಳು. ಶಾಸನಗಳನ್ನು ಸಿಗದೆ ನಮಗೆ ಭಾರತದಲ್ಲಿ ಮೌರ್ಯರು, ಅದಕ್ಕೂ ಮುಂಚೆ ಶಾಸನಗಳೇ ಇಲ್ಲ. ಉದಾಹರಣೆಗೆ ನಂದರಿದ್ರಲ್ಲ, ಇವರು ಚಂದ್ರಗುಪ್ತ ಮೌರ್ಯ ಸೋಲಿಸಿದ್ರಲ್ಲ, ಶಾಸನ ಇಲ್ಲ, ಶಾಸನಗಳು ಸಿಕ್ಕಿಲ್ಲ. ಶಾಸನಗಳನ್ನ ಮೊದಲು ಬರೆಸಿದವರು, ಜಾರಿಗೆ ತಂದವರು ಮೌರ್ಯರೇ. ಹಂಗಾಗಿನೇ ಅಶೋಕನನ್ನು ಶಾಸನಗಳ ಪಿತಾಮಹ ಅಂತೇಳಿ ಕರೀತಾರೆ ಸರ್. ಭಾರತದ ಶಾಸನಗಳ ಪಿತಾಮಹ ಅಶೋಕ. ಎಸ್ 100%. ಅಶೋಕ ತನ್ನನ್ನು ತಾನು ಚಿತ್ರಿಸಿ, ಅಶೋಕನನ್ನು ಸ್ವಕಥನಗಾರ ಅಂತಾರೆ ಸರ್. ಸ್ವಂತ ತನ್ನ ಕಥೆಯನ್ನು ತಾನೇ ಬರ್ಕೊಂಡು ಅದನ್ನೇ ಬರೆಸಿದಾನ ಅವನಲ್ಲಿ. ಎಲ್ಲ ಶಾಸನದಲ್ಲೂ ಅಶೋಕ್ ಮಾಡಿರೋದು ಅದನ್ನೇ, ತನ್ನ ಬಗ್ಗೆ ತಾನು ಹೇಳ್ಕೊಂಡಿದ್ದಾನೆ. ನೀವು ಹಿಂಗೆ ಮಾಡ್ರಿ ಹಿಂಗಿರ್ರಿ, ಇದನ್ನು ಫಾಲೋ ಮಾಡಿರಿ, ಇಂಥದ್ದು ಮಾಡಿರಿ, ಇದನ್ನು ಮಾಡಿದ್ರೆ ನಿಮ್ಗೆ ಹಿಂಗಾಗುತ್ತಾ ಅಂತ ಹೇಳ್ತಾ ಹೋಗಿದ್ದಾನೆ ಸರ್. ಅಶೋಕನ ಶಾಸನಗಳನ್ನು ನೋಡೋದಾದರೆ ಈಗ ಮುಖ್ಯವಾಗಿರೋ ಘಟ್ಟಕ್ಕೆ ಬರೋಣ ಸರ್. ಅಶೋಕನ ಜೀವನ ಈ ಥರ ಎಲ್ಲ ಹಿಂಗೆ ನಡೆದು ಬಂತು. ಅಶೋಕ ತನ್ನ ಹೆಂಡತಿ ಮಕ್ಕಳನ್ನ ತನ್ನ ಲೋಕ ಕಲ್ಯಾಣಕ್ಕಾಗಿ ಅರ್ಪಣೆ ಮಾಡಿದ, ಧರ್ಮದ ಪ್ರಚಾರಕ್ಕಾಗಿ ಬಳಸಿದ, ಇವೆಲ್ಲ ಅದು. ಮತ್ತು ಆಮೇಲೆ ಅಶೋಕನ ಮಗಳು ಬರ್ತಾಳೆ ಸರ್, ಚಾರುಮತಿ ಅಂತೇಳಿ. ಆಕೆಯನ್ನು ಆ ಧರ್ಮ ಪ್ರಚಾರಕ್ಕಾಗಿ ನೇಪಾಳಕ್ಕೆ ಕಳಿಸ್ತಾರೆ ಸರ್, ಚಾರುಮತಿ. ಅವಳು ದೊಡ್ಡ ವಿದ್ವಾಂಸ ಇರ್ತಾಳೆ ಚಾರುಮತಿ ಅನ್ನೋ ಅಶೋಕನ ಮಗಳು. ಹಿಂಗೆ ಅಶೋಕ ತನ್ನ ಎಲ್ಲ ಒಂದು ಫ್ಯಾಮಿಲಿನ ಲೋಕ ಕಲ್ಯಾಣಕ್ಕಾಗಿ ಅರ್ಪಣೆ ಮಾಡ್ಕೊಂಡ್ಬಿಡ್ತಾನೆ. ಯಾರನ್ನೂ ಮೇಲೆ ಸ್ತರದಲ್ಲಿಡಲ್ಲ, ಯಾವುದೇ ಒಂದು ಊಹಾಪೋಹ ಇಂಥವೆಲ್ಲ ನಡ್ಕೊಂಡು ದೊಡ್ಡ ದರ್ಪ ದೌರ್ಜನ್ಯ ನಡೆಸಲ್ಲ ಅಶೋಕ. ಏನಿಲ್ಲ, ಅತ್ಯಂತ ಸಾಮಾನ್ಯವಾಗಿ ಸೇವೆಯಲ್ಲಿ ತೊಡಗಿಬಿಡ್ತಾನೆ ಅಶೋಕ. ಅಷ್ಟೊಂದು ಘನ ಸೇವೆ. ಯಾಕಂದರೆ ಇವತ್ತಿನ ಸಾಲು ಮರಗಳಾಗ್ತಾರಲ್ಲ ಸರ್, ರಸ್ತೆ ಬದಿಯಲ್ಲಿರೋ ಸಾಲು ಮರ, ಪಶು ಆಸ್ಪತ್ರೆ, ಇವೆಲ್ಲ ಅಶೋಕನ ಕೊಡುಗೆಗಳಿವು. ಆ ಕಾಲದಲ್ಲಿ ಅಶೋಕ್ ಇದನ್ನೆಲ್ಲ ಮಾಡಿದ್ದ. ಎಸ್. ಮತ್ತು ಈ ತಂಗುದಾಣ ಬಸ್ ಸ್ಟ್ಯಾಂಡ್ಗಳು, ಈ ಬಸ್ ಸ್ಟ್ಯಾಂಡ್ಗಳನ್ನು ಕಾನ್ಸೆಪ್ಟ್ ಕೊಟ್ಟಿದ್ದೇ ಅಶೋಕ. ಸಾಲು ಮರಗಳನ್ನು ಕಾನ್ಸೆಪ್ಟ್ ಕೊಟ್ಟಿದ್ದೇ ಅಶೋಕ. ಸಾಮಾನ್ಯರ ಯೋಗಕ್ಷೇಮ, ಸಾಮಾನ್ಯರ ಲೋಕ ಕಲ್ಯಾಣವನ್ನು ಅಶೋಕ ಇಷ್ಟು ಪರಿಗಣಿಸ್ತಾನಲ್ಲ, ಇಷ್ಟೆಲ್ಲ ಒಂದು ಕಾರ್ಯಗಳನ್ನು ಮಾಡ್ತಾನೆ ಅಶೋಕ. ಆಮೇಲೆ ನೀರಿನ ಅರವಟಿಕೆಗಳು ನಡೆಸ್ತಿದ್ದ, ನೀರಿನ ಅರವಟಿಕೆಗಳು, ಔಷಧಿಗಳು, ಇಂಥವೆಲ್ಲ ಒಂದು ಜನರಿಗೆ ಅಂದರೆ ಸಾಮಾನ್ಯ ಜನರಿಗೆ ನಿಲುಕುವಂಥ ಕಾರ್ಯಕ್ರಮಗಳನ್ನೆಲ್ಲವನ್ನು ಹಮ್ಮಿಕೊಂಡ್ಬಿಡ್ತಾನೆ ಅಶೋಕ್ ಅವಾಗಲೇ. ಅವನ್ನ ಈಗೀಗ ಸ್ವಲ್ಪ ರೂಢಿಗೆ ತರ್ತಾ ಸರ್ಕಾರ ಹೊಸ ಯೋಜನೆ ಥರ ತೋರಿಸಿದೆ. ಬಟ್ ನಮ್ಮ ಭಾರತದಲ್ಲಿ ಇದು 2300 ವರ್ಷಗಳಿಂದನೇ ಪ್ರಾಯೋಗಿಕವಾಗಿ ನಡೆದಿತ್ತು. ಇನ್ನೊಂದು ಹೇಳ್ಬೇಕಂದ್ರೆ ಕ್ರಿಸ್ತಪೂರ್ವ ಏನು ಅಶೋಕನ ಕಾಲದಲ್ಲಿ ಲಂಪ ಅಂತ ಒಂದು ಶಾಸನ ಬರುತ್ತೆ. ಲಂಪ ಅಂದರೆ ಎಲ್ಲಿ ಬರುತ್ತೆ ಗೊತ್ತಾ? ಕಾಬೂಲ್ ಹತ್ರ ಲಂಪ ಅಂತ ಬರುತ್ತೆ, ಅಫ್ಘಾನ್. ಅಲ್ಲಿ ಒಂದು ಶಾಸನ ಬರುತ್ತೆ. ಆ ಶಾಸನದಲ್ಲಿ ಏನು ಹೇಳುತ್ತಂದರೆ ಲಂಪಾದಿಂದ ಪಾಟಲಿಪುತ್ರದವರೆಗಿನ ಹೈವೇ ಬಗ್ಗೆ ಹೇಳುತ್ತಂಥದ್ದು, ಹೆದ್ದಾರಿ.
ರೋಡು. ಆ ಕಾಲದಲ್ಲಿನೇ ಹೈವೇ. ಯಾಕಂದರೆ ಅವ್ರ ತಾತ ಚಂದ್ರಗುಪ್ತ ಮೌರ್ಯ ಇಲ್ಲಿ ವಾಯು ಭಾರತದಾಗ ಮದುವೆ ಆಗಿಬಿಟ್ಟಿದ್ನಲ್ಲ ಹೆಲನ್ನ, ಅಡ್ಡಾಡಕ್ಕೆ ಬೇಕಲ್ಲ ರೋಡು. ಆ ಕಾಲದಲ್ಲಿ ಮಾಡಿದ್ರೇನೋ ಗೊತ್ತಿಲ್ಲ, ಬಟ್ ಹೈವೇ ಬಗ್ಗೆ ಲಂಪ ಶಾಸನದಲ್ಲಿ ಬರೆದಿದ್ದಾರೆ. ಇಟ್ಸ್ ಎ ಬಿಸ್ನೆಸ್ ರೂಟ್. ಹಾಂ ಸರ್, ಹೈವೇ. ಅಂದರೆ ಈಗ ನೋಡಿ ಪಾಟಲಿಪುತ್ರ ನಮ್ಮ ಭಾರತದ ಈ ಕಡೆ ಬಿಹಾರ ಕಡೆಗೆ ಇರುವಂಥದ್ದು, ಅಂದ್ರೆ ಬಂಗಾಳ ಕೊಲ್ಲಿ ಕಡೆಗೆ ಇರುವಂಥದ್ದು. ಅಲ್ಲಿಂದ ಟುವರ್ಡ್ಸ್ ಕಾಬೂಲ್, ಅಂದ್ರೆ ನಮ್ಮ ಪಶ್ಚಿಮ. ಈಗ ಪೂರ್ವದಲ್ಲಿ ಇವರ ರಾಜಧಾನಿ, ಪಶ್ಚಿಮದಲ್ಲಿ ಕಾಬೂಲು, ಇಲ್ಲಿ ಬಿಹಾರ ಇದೆ, ಈ ಭಾಗದಲ್ಲಿ ಕಾಬೂಲ್ ಇದೆ. ಅಲ್ಲಿಗೊಂದು ಹೈವೇ. ಅಲ್ಲಿಂದ ಅಲ್ಲಿಗೊಂದು ಹೈವೇ. ಅದ್ರ ಬಗ್ಗೆ ಒಂದು ಲಂಪಕ ಶಾಸನ ಹೇಳುತ್ತೆ. ಅಲ್ಲ, ಈಗಲೂ ನಮ್ಮ ದೇಶ ತಗೊಂಡ್ರೆ ಮೊನ್ನೆ ಪಾಕಿಸ್ತಾನದ ಯುದ್ಧ ಆದಾಗ ಏನಂದ್ರೆ ಹೇಳಿ, ಪಾಕಿಸ್ತಾನದ ಗಡಿನೇನಾದ್ರು ನಾವು ಬಂದ್ ಮಾಡಿಬಿಟ್ರೆ ಆಫ್ಘಾನಿಸ್ತಾನ ಮತ್ತು ಅದ್ರ ಮೂಲಕ ಮುಂದೆ ಹೋಗುವಂತ ಹೈವೇ ತೊಂದರೆ ಆಗುತ್ತೆ ಅಂತ ಚರ್ಚೆ ಮಾಡೋದು ಕೆಲವು. ಹೌದೌದು. ಹೈವೇ ಇಸ್ ದೇರ್ ಫ್ರಮ್ ದಟ್ ಡೇ. ಎಸ್ ಅವಾಗಲೇ ಇದೆ ಅದು. ಅದು ವಾಯುವ್ಯ ಭಾರತ, ಏನು ವಾಯುವ್ಯ ಗಡಿಗಳಿದಾವಲ್ಲ, ವಾಯುವ್ಯ ಭಾರತದ ಭೂಮಾರ್ಗನೇ ಅದು, ಅದೇನು ಇವಾಗಿಂದಲ್ಲ. ಸಮುದ್ರ ಇಲ್ಲ ಅಲ್ಲಿ, ಏನಿಲ್ಲ. ಅದು ಒಂದೇ ನಮಗಿರ್ತಕ್ಕಂಥ ವಾಯುವ್ಯ ಮಾರ್ಗ. ಹಂಗಾಗಿನೇ ಆವಾಗಲಿಂದನೇ ಮತ್ತು ಕ್ರಿಸ್ತಪೂರ್ವ ಕಾಲದಿಂದ ಮಸಾಲ ಪದಾರ್ಥ, ಹರಳು, ವಜ್ರ ಇಂಥವಕ್ಕೆಲ್ಲ ನಮ್ಮ ಭಾರತದಿಂದ ಬೇಡಿಕೆ ಇತ್ತು. ಪಾಶ್ಚಿಮಾತ್ಯ ರಾಷ್ಟ್ರಗಳು ಬಂದು ಅದೇ ಒಂದು ಮಾರ್ಗದ ಮೂಲಕ ಮಾಡ್ತಿದ್ವು. ಈಜಿಪ್ಟ್, ಇರಾನ್, ಇರಾಕ್, ಉಜ್ಬೇಕಿಸ್ತಾನ್ ಅವರೆಲ್ಲ ಮಾಡ್ತಿದ್ರು. ಈ ಕಾನ್ಸ್ಟಂಟಿನೋಪಲ್ ಅನ್ನೋ ಒಂದು ಮುಖ್ಯ ನಗರ ಇರ್ತಾರೆ, ಟ್ಯಾಕ್ಸ್ ವಸೂಲಿ ಮಾಡೋದು. ಆ ನಗರವನ್ನು ಆಟೋಮನ್ ಟರ್ಕರು ವಶಪಡಿಸ್ಕೊಂಡಾಗ ಬಂದಾಗ್ಬಿಡುತ್ತೆ. ಆವಾಗ ಅದು ಬಂದಾದ ಮೇಲೆ ಸಂಶೋಧನೆ ನಡೆದು ಹೊಸ ಉದಯ ಆಗಿ ಪೋರ್ಚುಗೀಸಿನ ರಾಜರೆಲ್ಲ ಇದಕ್ಕೆ ಪೋಷಣೆ ಕೊಟ್ಟು ಏನು ಹಡಗುಗಳ ಮೂಲಕ ಒಂದು ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಹೊಸ ಸಂಶೋಧನೆ ನಡೀತೇವ. ಅಲ್ಲಿವರೆಗೆ ಇದರಲ್ಲೇ ನಡೆದಿತ್ತು ಈ ರೂಟು, ಏನು ಭೂಮಾರ್ಗ. ಈ ಭೂಮಾರ್ಗ ಬಂದಾದ್ಮೇಲೆ ಅವೆಲ್ಲ ನಡೀತೇವ. ಹಿಂಗೆ ಆ ವಾಯುವ್ಯ ಭಾರತದಲ್ಲಿ ಅಂಥ ಒಂದು ಮಾರ್ಗ ಇರೋ ಬಗ್ಗೆ ಶಾಸನದಲ್ಲಿ ಉಲ್ಲೇಖ ಇದೆ ಸರ್. ಅಂದರೆ ಇಂಥವೆಲ್ಲ ಡೆವಲಪ್ಮೆಂಟ್ ವರ್ಕ್ಸ್ ಆವಾಗಲೇ ಆಗಿದ್ವು ಅಶೋಕನ ಕಾಲದಲ್ಲಿ ಅಂತಕ್ಕಂಥದ್ದು. ನಂತರದಲ್ಲಿ ಮುಖ್ಯ ಘಟ್ಟನ ಸ್ವಲ್ಪ ಶಾಸನದ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಇದು ಅಶೋಕನ ಜೀವನ, ಹಿನ್ನೆಲೆ, ಇಂಥದ್ದೆಲ್ಲ ಆಯಿತು. ಅಶೋಕನನ್ನು ಭಾರತದ ಶಾಸನಗಳ ಪಿತಾಮಹ ಅಂತೇಳಿ ಕರೀತಾರೆ ಸರ್ ಇತಿಹಾಸದಲ್ಲಿ. ಅಶೋಕ ಪ್ರಜೆಗಳೊಂದಿಗೆ ನೇರವಾಗಿ ಮಾತಾಡಲಿಕ್ಕೆ ಶಾಸನಗಳನ್ನು ಸಾಧನವನ್ನಾಗಿ ಬಳಸಿದಂಥ ಜಾಣ್ಮೆ ಅಶೋಕನದು. ಅಶೋಕನನ್ನು ಸೋಕಥನಗಾರ ಅಂತೇಳಿ ಕರೀತಾರೆ. ತನ್ನ ಕಥೆಯನ್ನು ತಾನೇ ಬರೆಸ್ಕೊಂಡಂಥ ವ್ಯಕ್ತಿ, ಟ್ಯಾಲೆಂಟ್ ಇರ್ತಕ್ಕಂಥ ವ್ಯಕ್ತಿ ಅಂತೇಳಿ. ಅಶೋಕನು ಸುಮಾರು ಅವನ ಶಾಸನಗಳು ನೋಡೋದಾದರೆ ಅವನ ಶಾಸನಗಳು ಸುಮಾರು ಒಂದು 5 ರಾಷ್ಟ್ರಗಳಲ್ಲಿ ಲಭ್ಯ ಇದಾವೆ ಸರ್ ನಮಗೆ. ಇಂದಿನ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಭಾರತ, ಬಾಂಗ್ಲಾ, ನೇಪಾಳ. ನಮ್ಮ ಭಾರತವನ್ನು ಬಿಟ್ಟರೆ 4 ಹೊರ ರಾಷ್ಟ್ರಗಳಲ್ಲಿ ಅಶೋಕನ ಶಾಸನ ನಮಗೆ ಲಭ್ಯ ಇದ್ದಾವೆ ಈಗಲೂ ಕೂಡ. ಎಲ್ಲ ರಾಷ್ಟ್ರಗಳ ಶಾಸನವನ್ನು ತೊಗೊಂಡ್ರೆ ಸುಮಾರು 100 ಶಾಸನಗಳು ನಮಗೆ ಲಭ್ಯ ಆಗ್ತವೆ. ಆದರೆ ನಮ್ಮ ಭಾರತದ್ದಷ್ಟೇ ನಾವು ಗಣನೆಗೆ ತೆಗೆದುಕೊಂಡು ನೋಡೋದಾದರೆ ಸುಮಾರು ಒಂದು 57 ಶಾಸನಗಳು ನಮಗೆ ಅಶೋಕನು ಸಿಗ್ತವೆ ಸರ್ ಭಾರತದಲ್ಲಿ. ಅದರಲ್ಲಿ ಸ್ಪೆಷಲಿ ಒಂದು 14 ಶಾಸನಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಅಶೋಕ ಆಮೇಲೆ ಈ ಶಾಸನಗಳ ಬಗ್ಗೆ ನೋಡಿದ್ವಿ. ಈ ಶಾಸನಗಳನ್ನು ಬರೆಯುವ ಕಲೆ ಏನಿದೆ ಅಲ್ಲ, ನಮಗೆ ಉಡುಗೊರೆಯಾಗಿ ಬರುತ್ತೆ ಸರ್. ಇದು ನಮ್ಮದು ಸ್ವಂತ ಕಲೆ ಅಲ್ಲ, ಶಾಸನಗಳನ್ನು ಬರೀತಕ್ಕಂಥದ್ದು. ಇದು ಗ್ರೀಕರಿಂದ ನಮಗೆ ಉಡುಗೊರೆಯಾಗಿ ಬಂದಂಥ ಒಂದು ಕಲೆಯಾಗಿದೆ. ಸರ್, ಗ್ರೀಕರ ಕಾಂಟ್ರಿಬ್ಯೂಷನ್ ಇದು ನಮಗೆ. ಈ ಕಲ್ಲಿನ ಮೇಲೆ ಕೆತ್ತನೆಗಳನ್ನು ಮಾಡಿ ಅಕ್ಷರಗಳನ್ನು ಬರೆಯುವಂಥದ್ದೇನಿದೆಯಲ್ಲ, ಗ್ರೀಕರ ಒಂದು ಕೊಡುಗೆ ಅದು. ಇನ್ಸ್ಪೈರ್ ಆಗಿದ್ದು ಅದನ್ನು ಅಶೋಕ ಅತ್ಯಂತ ಉತ್ತಮವಾಗಿ ಬಳಕೆ ಮಾಡಿ ಇದರಲ್ಲಿ ಒಂದು ಸಾಧನೆಯೇ ಮಾಡಿಬಿಡ್ತಾನೆ ಸರ್. ಹಂಗಾಗಿನೇ ಅಶೋಕನನ್ನು ಶಾಸನಗಳ ಪಿತಾಮಹ ಅಂತೇಳಿ ಕರೀತಾರೆ. ಇವಾಗ ಹೆಂಗೆ ಕರ್ನಾಟಕದ ಶಾಸನಗಳ ಪಿತಾಮಹ BL ರೈಸ್ ಗುರುತಿಸ್ತಾರೆ, ಹಂಗೆ ಅಶೋಕನನ್ನು ಭಾರತದ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಅಶೋಕ ತನ್ನ ಎಲ್ಲ ಧಾರ್ಮಿಕ ವಿಚಾರ ಆದೇಶಗಳನ್ನು ಜನರಿಗೆ ನೇರವಾಗಿ ಮುಟ್ಟಿಸ್ಲಿಕ್ಕೆ ಶಾಸನಗಳನ್ನು ಹಾಕ್ಸಿರ್ತಾನೆ. ಟೋಟಲಿ ಭಾರತದಲ್ಲಿ ಅಶೋಕನು 100 ಶಾಸನ ಸಿಗ್ತವೆ ಸರ್, ಮತ್ತೇನು 57 ಅಂತಲ್ಲ. ಅಂದರೆ ಒಂದು ಶಾಸನ ನಾನಾ ಜಾಗದಲ್ಲಿ ಇದೆ. ಇವತ್ತು ಇಲ್ಲಿರ್ತಕ್ಕಂಥ ಶಾಸನ ಇದೆಯಲ್ಲ, ಇಂಥದ್ದು ಬೇರೆ ಬೇರೆ ಜಾಗದಲ್ಲಿ ಇದೆ. ಅಂದರೆ ಒಂದೇ ವಿಷಯನ 10 ಜಾಗದಲ್ಲಿ ಹಾಕಿರ್ತಾರೆ. ಅಂದರೆ ಒಂದೇ ವಿಷಯ ಈಕ್ವಲ್ ಟು 1 ಶಾಸನ ಅಷ್ಟೇ ಅದು. ಅಂಥ ಶಾಸನಗಳು ನಮಗೆ ಗಣನೆಗೆ ತೆಗೆದುಕೊಳ್ಳೋದು ಒಂದು 57 ಶಾಸನಗಳು ಇವಾಗ ಕೌಂಟೇಬಲ್ ಇದ್ದಾವೆ. ಅದರಲ್ಲಿ 14 ಶಾಸನಗಳು ನಮ್ಮ ಭಾರತದಲ್ಲಿದ್ದಾವೆ, ಇದು ಕರ್ನಾಟಕದಲ್ಲಿ ಸಾರಿ. ಈ ಥರ ಅಶೋಕ ಒಂದು 3 ವಿಧದ ಶಾಸನಗಳನ್ನು ಕೆತ್ತನೆ ಮಾಡ್ತಾನೆ ಸರ್. ಬಂಡೆಗಲ್ಲು ಶಾಸನ, ಸ್ತಂಭ ಶಾಸನ, ಗುಹಾ ಶಾಸನ ಅಂತೇಳಿ. ಅದರಲ್ಲಿನೇ ಬಂಡೆಗಲ್ಲು ಶಾಸನದಲ್ಲಿ ಮತ್ತೆರಡು ವಿಧವಾಗಿರ್ತವೆ ಸರ್. ಹೆಬ್ಬಂಡೆ ಶಾಸನ, ಕಿರಿಬಂಡೆ ಶಾಸನ, ಮತ್ತು ಈ ಗುಹಾ ಶಾಸನದಲ್ಲಿ ಮತ್ತು ಅದು ಗೌಣ ಶಾಸನ ಅಂತೇಳಿ ಬರುತ್ತೆ. ಈ ಸ್ತಂಭ ಶಾಸನದಲ್ಲಿ ಸಹ
ಸ್ತಂಭ ಶಾಸನದಾಗ ಗೌಣ ಶಾಸನಗಳಿದ್ದಾವೆ. ಜೊತೆಯಲ್ಲಿ ಈ ಕಳಿಂಗ ಶಾಸನಗಳೇನು ಬರ್ತಲ್ಲ ಅದನ್ನು ಸಪ್ರೇಟಾಗಿ ಹೇಳಿದ್ದಾರೆ ಸರ್. ಕಳಿಂಗ ಶಾಸನ ಅಂತ 2 ಶಾಸನ ಇದಾವೆ ಇಲ್ಲಿ. ಸರ್ ಈಗ ಶಾಸನಗಳಿಗೆ ಬಂದ್ವಿ ಸರ್, ಭಾಷೆ ಬಳಸಿದ್ದೆ ಹಾಂ ಸರ್. ಈಗ ಆ ರೀತಿಯಾಗಿ ನೋಡೋದಾದರೆ ನಾವು ಪ್ರಸ್ತುತ ಇರತಕ್ಕಂಥ ಸ್ಥಳ ರಾಯಚೂರು ಜಿಲ್ಲೆ ಮಸ್ಕಿಯಲ್ಲಿರ್ತಕ್ಕಂಥ ಶಾಸನದ ಮುಂದುಗಡೆ ನಾವಿದ್ದೀವಿ. ಈ ಶಾಸನ ಅಶೋಕನ ಶಾಸನಗಳಲ್ಲಿ ಕಿರಿಬಂಡೆ ಶಾಸನ ಅಥವಾ ಗೌಣ ಶಾಸನ ಅನ್ನೋ ವಿಧದಲ್ಲಿ ಬರ್ತಕ್ಕಂಥ ಶಾಸನ ಸರ್ ಇದು. ಮೊದಲು ಈ ಶಾಸನದ ಸ್ವಲ್ಪ ವಿಶೇಷತೆ ಹೇಳ್ತೀನಿ. ಈ ಶಾಸನ 1915ರಲ್ಲಿ ಚಾರ್ಲ್ಸ್ ಬೆಡನ್ ಎನ್ನುವ ಆಂಗ್ಲ ಗಣಿತ ಸಂಶೋಧಕನಿಂದ ಶೋಧಿಸಲ್ಪಟ್ಟಿದೆ ಸರ್ ಇದು. 1915ರಲ್ಲಿ ಸಿ ಬೆಡನ್ ಎನ್ನುವ ಚಿನ್ನದ ನಿಕ್ಷೇಪಗಳನ್ನು ಹುಡುಕ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಶಾಸನ ಅವರಿಗೆ ಸಿಕ್ಕಿದೆ ಸರ್. ಒಬ್ಬ ಇಂಗ್ಲೀಷ್ ಗಣಿ ವಿಜ್ಞಾನಿ ಸರ್ ಅವರು. ಗಣಿ ವಿಜ್ಞಾನಿ. ಎಸ್ ಈಗ ಹೇಗೆ KGF ಮೈನ್ಸ್ ಹುಡುಕಿದ್ರು ಅದರ ಚಿನ್ನ ನಿಕ್ಷೇಪ ಹುಡುಕ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಶಾಸನ ಅವ್ರ ಕಣ್ಣಿಗೆ ಬೀಳುತ್ತೆ ಸರ್. ಬಿಫೋರ್ ಇಂಡಿಪೆಂಡೆನ್ಸ್ ಸುಮಾರು 110 ವರ್ಷಗಳ ಹಿಂದೆ ಸಿಕ್ಕಿರ್ತಕ್ಕಂಥ ಶಾಸನ ಸರ್. ಇದರ ಶತಮಾನೋತ್ಸವ ಕೂಡ ಆಚರಣೆ ಮಾಡಿದೆವು. ಅಂಥ ಸಂದರ್ಭದಲ್ಲಿ ಈ ಒಂದು ಶಾಸನ ಇದು ಟೋಟಲ್ 8 ಸಾಲುಗಳಿರ್ತಕ್ಕಂಥ ಶಾಸನ ಸರ್. 8 ಸಾಲುಗಳಿದೆ ಸರ್. ಈ ಶಾಸನ ಹಿಂಗೆ ಎಡದಿಂದ ಬಲಕ್ಕೆ ಬರೀತಾರೆ. ಈ ಒಂದು ಶಾಸನ ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆಯಲ್ಲಿ ರಚನೆಯಾದಂಥ ಶಾಸನ ಸರ್. ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥ ಶಾಸನ 8 ಸಾಲುಗಳ ಶಾಸನ ಸರ್. ಇದರಲ್ಲಿರ್ತಕ್ಕಂಥ ಅತಿ ಮುಖ್ಯಾಂಶ ಏನಂತ ಹೇಳಿದ್ರೆ, ಇವತ್ತೇನು ನೀವು ಅಶೋಕ ಅಂತ ಕರಿತೀರಲ್ಲ, ಅಶೋಕನ ಹೆಸರಿದೆಯಲ್ಲ, ಅಶೋಕನ ವೈಯಕ್ತಿಕ ಹೆಸರು. ಅಶೋಕ ಸುಮಾರು 2 ಬಿರುದುಗಳಿಂದ ಈ ಭಾರತದಲ್ಲಿ ಗುರುತಿಸ್ಕೊಂಡಿದ್ದಾನೆ ಸರ್. ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿನಿ ಅಂತ. ಎಲ್ಲ ಕಡೆನೂ ಅಶೋಕನ ಶಾಸನದಲ್ಲಿ ದೇವನಾಮ ಪ್ರಿಯ ಅಥವಾ ಪ್ರಿಯದರ್ಶಿನಿ ಅನ್ನೋ ಬಿರುದುಗಳಿಂದ ಶಾಸನಗಳು ಆರಂಭವಾಗಿ ಬರೆಯಲ್ಪಟ್ಟಿದೆ. ಬಟ್ ಆ ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿನಿ ಯಾರು ಅನ್ನೋದು ಇತಿಹಾಸಕಾರಿಗೆ ಪ್ರಶ್ನೆಯಾಗಿ ಉಳಿದಿತ್ತು. ಅದಕ್ಕೆ ಉತ್ತರ 1915ರಲ್ಲಿ ಸಿಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ಏಕೈಕ ಶಾಸನ ನಮ್ಮ ಮಸ್ಕಿ ಶಾಸನ ಸರ್. ಯಾಕಂದರೆ ಈ ಶಾಸನದ ಆರಂಭದ ಸಾಲಿನಲ್ಲಿ ದೇವನಾಮ ಪಿಯಸ ಅಶೋಕಸ ಅಡತಿ ಅಂತ ಆರಂಭ ಆಗುತ್ತೆ ಸರ್ ಶಾಸನ. ಇದು ಫಸ್ಟ್ ಲೈನೇ. ಎಸ್, ದೇವನಾಮ ಪ್ರಿಯ ಅಶೋಕರಾಜನ ಘೋಷಣೆ ಅಂತ ಈ ಶಾಸನ ಆರಂಭ ಆಗುತ್ತಂತ. ಅದರ ಅರ್ಥ ಅದು. ಎಸ್, ಅದು ಒರಿಜಿನಲ್ ಲೈನ್ ಏನಂತ ಹೇಳಿದ್ರೆ ದೇವನಾಮ ಪಿಯಸ ಅಶೋಕಸ ಅಡತಿ ಅಂತ ಅದು ಸ್ಟಾರ್ಟ್ ಆಗುತ್ತೆ ಸರ್ ಶಾಸನ. ದೇವನಾಮ ಪ್ರಿಯ ಅಶೋಕ್ಸ್ ಆರ್ಡರ್. ಅಶೋಕರಾಜನ ಘೋಷಣೆ ಅಥವಾ ಅಶೋಕರಾಜನ ಆದೇಶ, ಅನೌನ್ಸ್ಮೆಂಟ್ ಅಂತೇಳಿ ಆರಂಭ ಆಗುತ್ತಂತ ಸರ್. ಇದರಲ್ಲಿ ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು ಏನಂದರೆ, ಈ ಜನರಲ್ಲಿ ಆ ಕಾಲದಲ್ಲಿ ವೈದಿಕ ಒಂದು ತಳಮಳದಲ್ಲಿ ಇದ್ದಂಥ ಜನರಿಗೆ ದೇವರ ಭಕ್ತಿ, ಪ್ರೀತಿ, ದಯ ಅನ್ನೋದು ಬೇಕಾಗಿರುತ್ತೆ ಸರ್. ಮೋಕ್ಷ ಅನ್ನುವಂಥದ್ದು ಹುಡುಕ್ತಿರ್ತಾರೆ. ಅದು ಹೆಂಗೆ ಸಿಗುತ್ತೆ, ಏನು ಮಾಡೋದು ಅಂತ ನೋಡಿದಾಗ ಅಶೋಕ ಈ ಶಾಸನದ ಮುಖಾಂತರ ಜನಗಳಿಗೆ ಏನನ್ನು ಹೇಳಿದಾನಂದರೆ, ಪ್ರಿಯ ಪ್ರಜೆಗಳೇ, ಮೋಕ್ಷ ಅಥವಾ ದೇವರ ದಯ ಪ್ರೀತಿ ಅನ್ನೋದು ನನ್ನಂಥ ರಾಜನಿಗೆ ಅಲ್ಲ, ಯಾವೊಬ್ಬ ಕೆಳಮಟ್ಟದ ವ್ಯಕ್ತಿಯೂ ಸಹ ಪಡ್ಕೊಳ್ಬೋದು. ಹೆಂಗೆ ಪಡಿಬೋದಪ್ಪ ಅಂದರೆ, ಇದರಲ್ಲಿರ್ತಕ್ಕಂಥ ಈ ಧರ್ಮದ ತತ್ವಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಒಳ್ಳೆಯ ಅಂಶಗಳಾದಂಥ ಆಶಯ ದುಃಖಕ್ಕೆ ಮೂಲ, ಗುರು ಹಿರಿಗೆ ಗೌರವ ಕೊಡೋದು, ತಂದೆ ತಾಯಿಯನ್ನು ಗೌರವಿಸೋದು, ಸಮಾಜದಲ್ಲಿ ಉತ್ತಮವಾದ ನಡವಳಿಕೆಯನ್ನು ಹೊಂದಿರತಕ್ಕಂಥದ್ದು, ಇಂಥ ಒಳ್ಳೆಯ ಗುಣಗಳನ್ನು ನಿನ್ನಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ನೀವು ದೇವರ ದಯ ಪ್ರೀತಿ ಅನ್ನೋದನ್ನು ಪಡ್ಕೊಳ್ಬೋದು. ಮೋಕ್ಷ ಅನ್ನೋದು ನಿಮಗೆ ಸಿಗುತ್ತಾ ಇಂಥದ್ದು ಪಾಲನೆ ಮಾಡೋದ್ರ ಮುಖಾಂತರ ಅಂತೇಳಿ ಅಶೋಕ ಈ ಶಾಸನದ ಮುಖಾಂತರ ತನ್ನ ಪ್ರಜೆಗಳಿಗೆ ತಿಳಿಸಿದ್ದಾನೆ ಸರ್. ನೀವು ಚೆನ್ನಾಗಿ ಬದುಕುವುದರ ಮಾರ್ಗನೇ ನಿಮಗೆ ಮೋಕ್ಷ ಅನ್ನುವಂಥದ್ದು ಅಶೋಕ ತನ್ನ ದಮ್ಮದಲ್ಲಿ ತಿಳಿಸಿದ್ದಾನೆ. ಅಂದರೆ ನೀತಿಯುತವಾಗಿ ಬದುಕೋದೇ ನಿಮ್ಮ ಮೋಕ್ಷದ ದಾರಿ ಅಂತ ಹೇಳ್ಬಿಟ್ಟಿದ್ದಾನೆ ಸರ್ ಅಶೋಕ. ಆವಾಗಲೇ ಹೇಳಿದ್ದಾನೆ 2300 ವರ್ಷದಿಂದ. ಎಸ್ ನೀತಿಯುತವಾಗಿ ನಯವಿನಯದಿಂದ ಹಿರಿಯರನ್ನು ಪೂಜ್ಯರನ್ನು ಗೌರವಿಸ್ತಾ, ಯಾರಿಗೂ ಹಿಂಸೆ ಮಾಡದೆ, ದುರಾಶೆಯ ಲೋಭೆಗೆ ಒಳಗಾಗದೆ ನೀವು ಬದುಕಿದ್ದೇ ಆದಲ್ಲಿ ನಿಮಗೆ ದೇವರ ಕರುಣೆ ಪ್ರೀತಿನೂ ಸಿಗುತ್ತಾ, ನೀವು ಮೋಕ್ಷಕ್ಕೊಳಗಾಗ್ತೀರಿ, ನಿಮ್ಮ ಮರುಜನ್ಮ ಇರಲ್ಲ ಅನ್ನೋದನ್ನು ಅಶೋಕ ಆವಾಗಲೇ ಹೇಳಿದಾನೆ ಸರ್. ಅದನ್ನು ಈ ಶಾಸನದ ಮುಖಾಂತರ ತನ್ನ ಪ್ರಜೆಗಳಿಗೆ ತಿಳಿಸಿದ. ಅಂದರೆ ಒಂದು ರೀತಿ ಇದು ನೈತಿಕತೆಯ ಎಸ್ ದಟ್ ಈಸ್ ಅಶೋಕ ದಮ್ಮ. ನೈತಿಕತೆ ಮೋರಲ್ ವ್ಯಾಲ್ಯೂಸೇ ಅತಿ ಹೆಚ್ಚಿದವ ಅಶೋಕನ ದಮ್ಮದಲ್ಲಿ. ಅಶೋಕನ ದಮ್ಮ ನಾವೇನು ಅಧ್ಯಯನ ಮಾಡ್ತೀವಿ ಇತಿಹಾಸದಲ್ಲಿ, ಅದನ್ನೇ ಶಾಸನಗಳ ಮುಖಾಂತರ ಅಶೋಕ ಪ್ರಜೆಗಳಿಗೆ ತಿಳಿಸ್ತಾ ಬಂದಿದ್ದಾನೆ ಸರ್. 8 ಸಾಲಲ್ಲಿ ರಚನೆಯಾಗಿರೋ ಶಾಸನ ಇದು. ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿದೆ. ವಿಶೇಷವಾಗಿ ನೀವು ಭಾಷೆಗಳ ಬಗ್ಗೆ ಕೇಳಿದ್ರಿ. ಅಶೋಕನ ಶಾಸನಗಳು ಸುಮಾರು 4 ಭಾಷೆಯಲ್ಲಿ ಆರಂಭ ಆಗ್ತಾವೆ ಸರ್.
ಈಗ ಪ್ರಾಕೃತ, ಬ್ರಾಹ್ಮಿ, ಖರೋಷ್ಠಿ, ಅರಮಿಕ್ ಮತ್ತು ಗ್ರೀಕ್ ಅಂತೇಳಿ ಬರ್ತಾವೆ ಸರ್. ಇದರಲ್ಲಿ ಬ್ರಾಹ್ಮಿ ಮತ್ತು ಖರೋಷ್ಠಿ ಏನಿದೆ ಇದು ಲಿಪಿ ಅಷ್ಟೇ, ಭಾಷೆ ಅಲ್ಲ. ಬ್ರಾಹ್ಮಿ ಮತ್ತು ಖರೋಷ್ಠಿ ಸ್ಟ್ರಕ್ಚರಲ್ಲಿ ಬರೆದಿದ್ದಾರೆ, ಅಲ್ಲಿ ಪ್ರಾಕೃತ ಭಾಷೆಯನ್ನು ಬಳಸಿದ್ದಾರೆ. ಈ ಅರಮಿಕ್, ಗ್ರೀಕ್ ಇವನ್ನೇನು ಬಳಸಿದಾರಲ್ಲ, ಗ್ರೀಕ್ ಭಾಷೆ ಗ್ರೀಕ್ ಲಿಪಿ, ಅರಮಿಕ್ ಭಾಷೆ ಅರಮಿಕ್ ಲಿಪಿ, ಹಿಂಗೆ ಇದ್ದಾವೆ. ಅಂದರೆ ನಮ್ಮ ಭಾರತದ ಮಧ್ಯಭಾಗದಿಂದ ದಕ್ಷಿಣದವರೆಗೇನು ಶಾಸನಗಳಿದ್ದಾವೆ ಅವೆಲ್ಲವಷ್ಟು ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆಯಲ್ಲಿ ರಚನೆ ಆಗಿದ್ದಾವೆ ಸರ್. ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆಯಲ್ಲಿ ರಚನೆ. ವಾಯುವ್ಯ ಭಾರತದಲ್ಲಿ ಏನಿದಾವಲ್ಲ, ವಾಯುವ್ಯ ಭಾರತದಲ್ಲಿರ್ತಕ್ಕಂಥ ಶಾಸನಗಳು, ವಾಯುವ್ಯ ಭಾರತದಲ್ಲಿ ಶಾಬಾಜ್ಗಿರಿ ಮತ್ತು ಮನ್ಸಾರ್ ಶಾಸನ ಅಂತ ಬರ್ತಾವೆ ಸರ್. ಎಲ್ಲಿ ಬರ್ತದೆ? ಪಾಕಿಸ್ತಾನ ಸರ್, ಇವತ್ತಿನ ಪಾಕಿಸ್ತಾನ. ಎಸ್, ಶಾಬಾಜ್ಗಿರಿ ಮತ್ತು ಮನ್ಸಾರ್ ಶಾಸನ ಅಂತ ಬರ್ತಾವೆ. ಅದರಲ್ಲಿ ಏನನ್ನು ಮಾಡಿದ್ದಾರೆ ಅಂದರೆ ಅರೇಮಿಕ್ ಮತ್ತು ಗ್ರೀಕ್ ಎರಡೂ ಭಾಷೆಯಲ್ಲಿ ರಚನೆ ಆಗಿರ್ತಕ್ಕಂಥ ಶಾಸನ. ಹಾಂ, ಅಲ್ಲಿಂದ ಈ ಮತ್ತು ಈ ಬಾಂಗ್ಲಾದಲ್ಲಿ ಕೆಲವು ಶಾಸನ ಸಿಕ್ಕಿದ್ದಾವೆ, ಅವು ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆಯಲ್ಲಿ ಸಿಕ್ಕಿದ್ದಾವೆ ಸರ್. ಈ ಲಂಪಕ್ ಶಾಸನ ಹೇಳಿದ್ನಲ್ಲ ಸರ್ ಆಗಲ್ಲ ನಿಮ್ಗೆ, ಕಾಬೂಲ್ ಹತ್ರ ಲಂಪಕ್ ಶಾಸನ. ಕಾಬೂಲ್ ಹತ್ರ ಇರ್ತಕ್ಕಂಥ ಲಂಪಕ್ ಶಾಸನ ಏನಿದೆ, ಹೈವೇ ಬಗ್ಗೆ ಹೇಳ್ತಲ್ಲ, ಹೈವೇ ಬಗ್ಗೆ ಹೇಳುತ್ತಲ್ಲ, ಅದು ಇದರಲ್ಲಿ ರಚನೆ ಆಗಿದೆ ಸರ್. ಏನಂದರೆ ಖರೋಷ್ಠಿ ಲಿಪಿ ಅರಮಿಕ್ ಭಾಷೆಯಲ್ಲಿ ರಚನೆ ಆಗಿದೆ ಸರ್ ಅಲ್ಲಿರ್ತಕ್ಕಂಥದ್ದು. ಅಂದರೆ ಆ ಭಾಗದ ಜನರ ಭಾಷೆಗೆ ಅನುಗುಣವಾಗಿ ಶಾಸನಗಳನ್ನು ರಚನೆ ಮಾಡಲಾಗಿದೆ ಆವತ್ತಿನ ಆ ಪ್ರಾಂತ್ಯದ ಜನರ ಭಾಷೆ. ಯಾಕಂದರೆ ಆ ವಾಯುವ್ಯದಲ್ಲಿ ಗ್ರೀಕ್ ಮತ್ತು ಅರಮಿಕ್ನ ಯಾಕೆ ಬಳಸಿದ್ದಾರೆ ಅಂದರೆ ಗ್ರೀಕರ ದಾಳಿ ಆಗಿತ್ತು ಆಲ್ರೆಡಿ, ಮತ್ತು ಪರ್ಷಿಯನ್ರ ದಾಳಿ ಆಗಿತ್ತು. ಅಂದರೆ ಇವೆಲ್ಲ ಅಂದರೆ ಅಲ್ಲಿರ್ತಕ್ಕಂಥ ಜನ ಯಾರಿದ್ರು ಅವರಿಗೆ ನೇರವಾಗಿ ಅರ್ಥ ಆಗಿಬಿಡ್ಬೇಕು. ಅಶೋಕ ರಾಜನ ಘೋಷಣೆ ಬಂದಿದೆ, ಏನು ಘೋಷಣೆ ಬಂದಿದೆ, ಇಂತಿಂಥದ್ದೇ ಹೇಳಿದ್ದಾನೆ ಅಶೋಕ ರಾಜ. ಯಾವೊಬ್ಬ ಸ್ಥಳೀಯ ಪ್ರಜೆ ಹೋಗಿ ಇದನ್ನು ಓದಿದ್ರು ಅವ್ನು ನಮಿಸ್ಬೇಕು, ಅದನ್ನು ಪಾಲಿಸ್ಬೇಕು, ಅಷ್ಟೇ ಅಷ್ಟೇ. ಇಟ್ಸ್ ಅನ್ ಆರ್ಡರ್. ಎಸ್, ಅದನ್ನು ಸ್ಥಳೀಯ ಭಾಷೆಗೆ ಅನುಗುಣವಾಗಿ ಅಶೋಕನ ಆಡಳಿತ ಕಾಲದಲ್ಲಿ ನಿರ್ಮಾಣ ಮಾಡಿಸಿದ್ದ ಅಶೋಕ. ಅದು ಟ್ಯಾಲೆಂಟ್ ಅದು. ಅಶೋಕ ಕರ್ನಾಟಕದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರು ಕರ್ನಾಟಕಕ್ಕೆ ಸುತ್ತೋಲೆ ಹೊಡ್ಸರೆ ಕನ್ನಡದಲ್ಲಿ ಇರಬೇಕು, ತಮಿಳುನಾಡಿಗೆ ಸುತ್ತೋಲೆ ಹೊಡ್ಸರೆ ತಮಿಳಲ್ಲಿ ಇರಬೇಕು. ಆ ಥರ ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಹೊರಡಿಸಿದ್ರೆ ಇಡೀ ದೇಶವ್ಯಾಪಿ ಅದೇ ಕಾನೂನು ಇರುತ್ತೆ. ಅಮೆಂಡ್ಮೆಂಟ್ ಆಗಿ ಸಂಸತ್ತಲ್ಲಿ ಪಾಸ್ ಆಯಿತು, ಗೆಜೆಟ್ ಆಗಿ ಅಂದರೆ ರಾಷ್ಟ್ರಪತಿ ಅಂಕಿತ ಬಿದ್ದರೆ ಇಟ್ ಈಸ್ ಅನ್ ಆ್ಯಕ್ಟ್, ಇಟ್ಸ್ ಅ ರೂಲ್. ರೂಲ್ ಎಲ್ಲರೂ ಅದನ್ನು ಪಾಲಿಸಲೇಬೇಕು, ತಲೆ ಬಗ್ಗಿಸಿ ಪಾಲಿಸ್ಬೇಕು. ಇಟ್ ಈಸ್ ರೈಟ್ ಆರ್ ಫಾಲ್, ಅದನ್ನು ಚರ್ಚೆ ಮಾಡೋಂಗಿಲ್ಲ ಆಮೇಲೆ ಅದು. ಬಟ್ ಅವರು ಸಂಸತ್ತಲ್ಲಿ ಪಾಸ್ ಆಯ್ತಂದರೆ ಅದು ರೂಲ್ ಆಗಿ ಅದನ್ನು ಒಪ್ಪಬೇಕು ಎಲ್ಲರೂ. GST ಕಟ್ಟಬೇಕಷ್ಟೆ. ಅದನ್ನು ಯಾರು ವಿರೋಧಿಸ್ಬೋದು ಮನಸ್ಥಿತಿಯಲ್ಲಿ, ಬಟ್ ಕಟ್ಟಲ್ಲ ಅಂತ ಹೇಳೋಕ್ಕಾಗಲ್ಲ. ಕಟ್ಟಲ್ಲ ಅಂದರೆ ಅವರಿಗೆ ಅವನ್ನೆಲ್ಲ ಕ್ಲೋಸ್ ಮಾಡ್ತಾರೆ ಅಂಥದ್ದು. ಹಂಗೆ ಅಶೋಕ ತನ್ನ ಆಡಳಿತ ಕಾಲದಲ್ಲಿ ತನ್ನ ಆದೇಶಗಳನ್ನಾಗಿ, ರಾಯಲ್ ಆರ್ಡರ್ಸನ್ನಾಗಿ, ತನ್ನ ದಮ್ಮವನ್ನು ಇಡೀ ದೇಶವ್ಯಾಪಿ ಹಂಚ್ತಾನೆ. ಜೊತೆಯಲ್ಲಿ ಧರ್ಮ ಮಹಾಮಾತರನ್ನು ನೇಮಕ ಮಾಡಿ ಧರ್ಮ ಪ್ರಚಾರದ ಕಾರ್ಯಗಳನ್ನು ಕೈಗೊಳ್ತಾನೆ. ನಮ್ಮ ದೇಶದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರಾಷ್ಟ್ರಗಳಿಗೂ ಬೌದ್ಧ ಧರ್ಮದ ಪ್ರಚಾರವನ್ನು ಕಳಿಸ್ತಾನೆ. ಬೌದ್ಧಿಸಮ್ ಹುಟ್ಟಿದ್ದು ಇಂಡಿಯಾದಲ್ಲೇ 300 ವರ್ಷದ ನಂತರ ಅಶೋಕ ಬಂದ. ಅಶೋಕನನ್ನು ಎರಡನೇ ಬುದ್ಧ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದರೆ ಇವತ್ತು ಎಷ್ಟು ರಾಷ್ಟ್ರದಲ್ಲಿ ಬೌದ್ಧಿಸಮ್ ಇದೆ ಪ್ರೆಸೆಂಟ್ ಇನ್ ದಟ್ ಡೇ ಆರ್ ಟುಡೇ? ಇವತ್ತು ಎಷ್ಟು ರಾಷ್ಟ್ರದಲ್ಲಿ ಬೌದ್ಧಿಸಮ್ ಇದೆ? ಆಲ್ಮೋಸ್ಟ್ ನಮ್ಮ ಏಷ್ಯಾದಲ್ಲಿ ಇಸ್ಲಾಂ ಕಂಟ್ರಿಗಳು ಎಷ್ಟಿದ್ದಾವೋ ಅದರ ಆಜುಬಾಜುನಷ್ಟೇ ಬೌದ್ಧ ಕಂಟ್ರಿಗಳಿದ್ದಾವೆ. ಜಪಾನ್ ಬೌದ್ಧಿಸಮ್, ಚೀನಾ ಬೌದ್ಧಿಸಮ್, ಕೊರಿಯಾ, ಹಿಂಗೆಲ್ಲ ರಾಷ್ಟ್ರದಲ್ಲಿ ಆಲ್ಮೋಸ್ಟ್. ನಮ್ಮಲ್ಲಿಲ್ಲ ಅಷ್ಟೇ. ನಮ್ಮಲ್ಲಿ ಬೌದ್ಧಿಸಮ್ ಹುಟ್ಟಿದೆ, ಒಂದು ಕಾಲದಲ್ಲಿ ಉಚ್ಚರ ಸ್ಥಿತಿಯಲ್ಲಿ ಬೆಳೆದಿದೆ. ಬಟ್ ಇವತ್ತು ಪೋಷಣೆಗಳಿಲ್ಲದೆ ಅದು ನಶಿಸಿ ಹೋಗಿದೆ. ಮತ್ತು ವೈದಿಕ ಸಂಪ್ರದಾಯ ಡೆವಲಪ್ ಆಗಿದೆ, ಆ ಮಾತು ಬೇರೆ. ಹಿಂಗೆ ಅಶೋಕನ ಕಾಲದಲ್ಲಿ ಇಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಅಶೋಕನು ಬೆಳೆದು ಅದನ್ನು ಲೋಕ ಕಲ್ಯಾಣಕ್ಕಾಗಿ ಮಾಡಿದಂಥ ಅಶೋಕ ತನ್ನ ಶಾಸನಗಳ ಮುಖಾಂತರ ಆದೇಶವನ್ನಾಗಿ ದೇಶದ ಎಲ್ಲ ಮೂಲೆಗೂ ತಲುಪಿಸ್ತಾನೆ. ಅಂದರೆ ಭಾರತದಲ್ಲಿ ಹುಟ್ಟಿದಂತಹ ಬುದ್ಧ ಧರ್ಮವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡಿದ್ದು ಅಶೋಕ. ಫಸ್ಟ್ ಅಶೋಕನೇ. ಅಶೋಕನಿಂದನೇ ಇವತ್ತು ಎಲ್ಲ ದೇಶದಲ್ಲಿ ಇರ್ತಕ್ಕಂಥ ಬೌದ್ಧಿಸಮ್ ಏನಿದೆ ಅದಕ್ಕೆ ತಳಪಾಯ ಅಥವಾ ಬೇರು ನೆಟ್ಟವನೇ ಅಶೋಕ. ಇವತ್ತು ಬೆಳೆದ ಹೆಮ್ಮರವಾಗಿದೆ ಕೆಲವು ಕಡೆ. ಅದಕ್ಕೆ ಫಸ್ಟು ದೇಶಕ್ಕೆ, ಹೊರ ದೇಶಕ್ಕೆ ಅದು ಕಾಂಟ್ರಿಬ್ಯೂಟ್ ಮಾಡಿ ಪ್ರಿಪೇರ್ ಮಾಡಿ ಜನರನ್ನ ಅವ್ರಿಗೆಲ್ಲ ಪೋಷಣೆಗಳನ್ನು ಕೊಟ್ಟು ಕಳಿಸ್ಕೊಟ್ಟಂಥ ಅಶೋಕ. ಅಂಥ ಒಂದು ಕೊಡುಗೆ, ಮಹಾನ್ ಕೊಡುಗೆ ಅಶೋಕನಿದೆ. ಹಂಗಾಗಿನೇ ಅಶೋಕನನ್ನು ಎರಡನೇ ಬುದ್ಧ ಅಂತ ಕರೀತಾರೆ.
ಧರ್ಮ ಮಾತರನ್ನ ನೇಮಕ ಮಾಡಿ ಎಲ್ಲ ಕಡೆ ಕಳಿಸಿ ನಮ್ಮ ಕರ್ನಾಟಕ ಭಾಗದ ಮಹಿಷಮಂಡಲ ಅಂದರೆ ಇವತ್ತಿನ ಒಂದು ಇದಕ್ಕೆ ಮೈಸೂರು ಪ್ರಾಂತ್ಯ ಏನಿದೆ ಆ ಪ್ರಾಂತ್ಯಕ್ಕೆ ಖುದ್ದು ಅಶೋಕನ ಹೆಂಡತಿನೇ ಬಂದು ಹೋಗಿರ್ತಾಳೆ. ಇಂಥ ಎಲ್ಲ ವಿಚಾರವನ್ನು ನೋಡ್ತಾ ಕಳಿಂಗದ ಬಗ್ಗೆ ಹೇಳ್ತಕ್ಕಂಥ 2 ಶಾಸನಗಳು ಲಭ್ಯ ಇದ್ದಾವೆ ನಮಗೆ. ಅವು ಕಳಿಂಗ ವಾರ ಬಗ್ಗೆ ಅಷ್ಟೇ ಹೇಳ್ತಾವೆ. ಉಳಿದದ್ದೆಲ್ಲ ಧಾರ್ಮಿಕ ಹಿನ್ನೆಲೆ ಬಗ್ಗೆ, ಪ್ರಾಣಿ ಹತ್ಯೆ ನಿಷೇಧದ ಬಗ್ಗೆ, ಪ್ರಜೆಗಳು ತನ್ನ ಮೀಟ್ ಆಗೋದ್ರ ಬಗ್ಗೆ, ನಂತರ ಹಬ್ಬ ಹರಿದಿನಗೆ ವಿಜೃಂಭವ ಹೆಚ್ಚಿಗೆ ದುಂದು ವೆಚ್ಚ ಅದನ್ನು ಕಡಿತಗೊಳಿಸೋ ಬಗ್ಗೆ ಅಶೋಕನ ಶಾಸನದಲ್ಲಿ ಹೇಳಿದಾನೆ. ಅವಾಗಲೇ ಮಾಡಬೇಡ್ರಪ್ಪ, ಹಂಗೆ ಅದಕ್ಕೆ ಮಾಡ್ತೀರಿ, ಅದರಿಂದ ಏನು ಲಾಭ, ಎಲ್ಲ ರಿಡ್ಯೂಸ್ ಮಾಡ್ಬೇಕು ನೀವು, ಬದುಕಿಗಾಗುತ್ತೆ ಅನ್ನೋದನ್ನು ಅಶೋಕ ಅವಾಗೇ ಹೇಳಿದಾನೆ. ಅದನ್ನೆಲ್ಲ ತನ್ನ ಶಾಸನದ ಮುಖಾಂತರ ಜಗಜ್ಜಾಹಿರ್ ಮಾಡಿಬಿಟ್ಟಾನೆ ಅಶೋಕ. ಅವಾಗಲೇ ಪ್ರಾಣಿ ಹತ್ಯೆ ನಿಷೇಧ ಮಾಡ್ತಾನೆ. ಹಂದಿಗಳಂಥ ಪ್ರಾಣಿನೂ ಕೊಲ್ಲಕ್ಕೆ ಬಿಡಲ್ಲ ಅಶೋಕ. ಪ್ರಾಣಿ ಬಲಿ ಮಾಡೋದು ಹೋಯ್ತು, ಹಂದಿಗಳಂಥ ಪ್ರಾಣಿನೂ ಕೊಲ್ಲಕ್ಕೆ ಬಿಡಲ್ಲ ಅಶೋಕ. ಮುಳ್ಳಂದಿ ಅಂತ ಮಾಂಸಾಹಾರ ಇಲ್ಲ ಮಾಂಸಾಹಾರ ಇಲ್ಲ, ಎಲ್ಲನೂ ತ್ಯಜಿಸ್ತಾರೆ ಅವರು. ತ್ಯಜಿಸಿ ಅಶೋಕ್ ಅದನ್ನೇ ಫಾಲೋ ಮಾಡ್ತಾನೆ. ಹೇಳಿದ್ನಲ್ಲ, ಸ್ಟಾರ್ಟಿಂಗಲ್ಲಿ ಅಶೋಕ್ ಬೌದ್ಧಿಸಮ್ನ ಅಕ್ಸೆಪ್ಟ್ ಮಾಡಿದಾಗ, ಸ್ವೀಕಾರ ಮಾಡಿ ಅದರ ಅಡಿಯಲ್ಲಿ ನಡಿಬೇಕಾದ್ರೆ ಒಬ್ಬರು ಕೇಳಿದಾಗ ಅಶೋಕ ಹೇಳಿದ್ನಂತ, ಸರ್ ನೀವೆಲ್ಲ ಮಾಂಸಾಹಾರ ಬಿಟ್ಟಿರೇನಂತ ಯಾರೋ ಒಬ್ಬರು ಕೇಳಿದಾಗ ತನ್ನ ಒಂದು ರಾಜ ಪ್ರತಿನಿಧಿಗಳು, ಆವಾಗ ಸತ್ಯನೇ ಹೇಳ್ತಾನೆ ಅಶೋಕ, ಇಲ್ಲ ನನ್ನ ಅಡಿಗೆ ಮನೆಯಲ್ಲಿ ವಾರಕ್ಕೊಂದು ನವಿಲನ್ನು ಪ್ರಿಪೇರ್ ಮಾಡ್ತಾರೆ, ಅದನ್ನು ತಿಂತೀವಿ, ನಂತರದ ದಿನಗಳಲ್ಲಿ ನಾವು ಅದನ್ನು ಸಹ ಬಿಡ್ತೀನಿ ಅಂತ ಅಶೋಕ ಅದನ್ನು ಸತ್ಯವಾಗಿ ಹೇಳ್ತಾನೆ ಅಲ್ಲಿ. ಆದರೆ ಈಗಿನ ಬುದ್ಧಿಸಮ್ ನಿಯಮಗಳ ಪ್ರಕಾರ ಬುದ್ಧಿಸಮಲ್ಲಿ ಮಾಂಸಾಹಾರ ಇಲ್ಲ. ಏನೋ ಗೊತ್ತಿಲ್ಲ ಸರ್, ಬಟ್ ಅಷ್ಟೊಂದು ಬೌದ್ಧಿಸಮ್ನ ಇವತ್ತಿನ ಧಾರ್ಮಿಕ ಹಿನ್ನೆಲೆ ನನಗೆ ಐಡಿಯಾ ಇಲ್ಲ. ಬಟ್ ನಾವು ಅಶೋಕಂದು ಓದಿರೋದು ಅದನ್ನು ಮಾತ್ರ ಇವತ್ತು ಪ್ರಸ್ತುತಪಡಿಸೋ ಪ್ರಯತ್ನ ಮಾಡ್ತಿದ್ದೀನಿ. ಆಮೇಲೆ ಈ ಶಾಸನಗಳಲ್ಲಿ ಹಾಕಿದ ಶಾಸನದಲ್ಲಿ ಗೊತ್ತಾಯ್ತು ದೇವನಾಂ ಪ್ರಿಯದರ್ಶಿನಿ ಅಶೋಕ ಎಲ್ಲರೂ ಒಬ್ಬನೇ ಅಂತ ಈ ಶಾಸನ ಸಿಕ್ಕ ಮೇಲೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಸರ್. ಇದು ನಮ್ಮ ಮಸ್ಕಿ ಶಾಸನ 1915ರಲ್ಲಿ ಏನು ಸಿಕ್ತು, ಇದು ಸಿಕ್ಕಾದ ಮೇಲೇ ಇಡೀ ಜಗತ್ತಿಗೆ ಗೊತ್ತಾಗುತ್ತಾ ದೇವನಾಂ ಪ್ರಿಯದರ್ಶಿನಿ ಅನ್ನೋದು ಯಾರೂ ಅಲ್ಲ, ಅದು ಅಶೋಕನೇ ಅಂತ. ಅಶೋಕನ ಕಾಲದಲ್ಲಿ ತಾಮ್ರಪಟ ಶಾಸನಗಳಿಲ್ಲ, ಬೆಳ್ಳಿತಟ್ಟೆ ಶಾಸನಗಳಿಲ್ಲ, ಬೇರೆ ಯಾವ ಶಾಸನ ಇಲ್ಲ, ಎಲ್ಲ ಶಿಲಾಶಾಸನಗಳೇ ಅಷ್ಟೇ. ಅವು ಕೆಲವೊಂದು ಗುಹೆಗಳಲ್ಲಿದ್ದಾವೆ, ಕೆಲವೊಂದು ಸ್ತಂಭದಲ್ಲಿದ್ದಾವೆ, ಕೆಲವೊಂದಿಷ್ಟು ದೊಡ್ಡ ಬಂಡೆಗಳಲ್ಲಿದ್ದಾವೆ, ಹೆಬ್ಬಂಡೆ ಶಾಸನಗಳಂತೇಳಿ. ಸಿದ್ದಾಪುರ, ಜಟಿಂಗರಾಮೇಶ್ವರ ಅಲ್ಲೆಲ್ಲ ಹೋದರೆ ಉದಯಗೋಳಂ ದೊಡ್ಡ ದೊಡ್ಡ ಶಾಸನಗಳು. ಬ್ರಹ್ಮಗಿರಿ ಸಿದ್ದಾಪುರದಲ್ಲಿ ಹಿಂಗೆ ನೆಲಕ್ಕೆ ಬರೆದಿದ್ದಾರೆ ಸರ್, ಹಿಂಗೆ ದೊಡ್ಡ ಬಂಡೆ. ಎಲ್ಲಿ ಸಿದ್ದಾಪುರ? ಚಿತ್ರದುರ್ಗ. ಸಿದ್ದಾಪುರದಲ್ಲಿ ಅಶೋಕ್ ಸಿದ್ದಾಪುರ ಅಂತ ಕರೀತಾರೆ ಅದನ್ನು. ಎಸ್, ಆವಾಗ ಸಿಕ್ಕಂಥ ಏನು ಅಶೋಕನ ಒಂದು ಹೆಸರು, ಇದರಲ್ಲಿ ವೈಯಕ್ತಿಕ ಹೆಸರು ಸಿಕ್ಕ ಮೇಲೆ ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಶಾಸನ ಸಿಗುತ್ತೆ ಸರ್. ಮಧ್ಯಪ್ರದೇಶ ರಾಜ್ಯದ ದತಿಯಾ ಜಿಲ್ಲೆಯ ಗುರ್ಜರ್ ಎನ್ನುವಲ್ಲಿ ಅಲ್ಲಿ ದೇವನಾಮ ಪಿಯದಸ್ಸಿ ಅಶೋಕಸ ಅಂತ ಹೆಸರಿದೆ ಸರ್. ಇದು ಸಿಕ್ಕ ಮೇಲೆ ಹಲವು ದಿನಗಳ ನಂತರ ಸರ್, ಸುಮಾರು ವರ್ಷಗಳ ನಂತರ ಸಿಗುತ್ತೆ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲಿ ದೇವನಾಮ ಪ್ರಿಯದರ್ಶಿ ಅಶೋಕ್ ಅಂತ ಹೇಳುತ್ತೆ ಸರ್. ಮತ್ತೆ ಅದು ಪುಷ್ಟಿ ಸಿಕ್ತು. ಅಂದರೆ ಪ್ರಿಯದರ್ಶಿ ಅಂದ್ರೂ ಕೂಡ ಬೇರೆ ಯಾರು ಅಲ್ಲ ಅನ್ನುವಂಥದ್ದು ಪೂರ ಕನ್ಕ್ಲೂಷನ್ ಆಗ್ಬಿಡುತ್ತೆ ಸರ್ ಅಲ್ಲಿಗೆ. ಅಂದರೆ ಅಶೋಕನ ಬಿರುದು ಮತ್ತು ಹೆಸರುಗಳಿಗಿದ್ದಂಥ ಒಂದು ವಿಮರ್ಶೆ, ಗೊಂದಲಗಳು ಅಲ್ಲಿಗೆ ನಿವಾರಣೆ ಆಗಿಬಿಡ್ತಾವೆ. ಅಲ್ಲಿಗೆ ಅಶೋಕನ ಒಂದು ಅಧ್ಯಯನ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಸರ್. ಆವಾಗಲೇ ಈ ಮಹಾವಂಶದ ಒಂದು ಕೃತಿಗಳನ್ನು ಅಧಿಕೃತವಾಗಿ ನಂಬುತ್ತಾರೆ ಇತಿಹಾಸ ತಜ್ಞರು. ಇಲ್ಲ, ಇದೆ, ಅದು ಸತ್ಯಕ್ಕೆ ಹತ್ರ ಇದೆ ಅಂತೇಳಿ. ಯಾಕಂದ್ರೆ ಸಾಹಿತ್ಯವನ್ನು ಹೆಂಗೆ ಬೇಕಂಗೆ ಬರಿಬೋದು. ಯಾಕಂದರೆ ಸಾಹಿತ್ಯವನ್ನು ಯಾವ ರೀತಿಯಾದರೂ ವಿಜೃಂಭಿಸ್ಬೋದಾಗಿರುತ್ತೆ. ಈಗ ಈ ಬಹುಮನಿ ಸುಲ್ತಾನರ ಬಗ್ಗೆ ನೋಡೋದಾದರೆ, ಬಹುಮನಿ ಸುಲ್ತಾನರ ಆಸ್ಥಾನ ಕವಿಗಳು ಎಲ್ಲಿನೂ ಬಹುಮನಿ ಸುಲ್ತಾನರು ಸೋತಾರಂತ ಬರದೇ ಇಲ್ಲ ಅಂತವ್ರು ಪರಿಸ್ಥಗಳು. ಅವ್ರ ಆಸ್ಥಾನ ಹಿ ವಾಸ್ ವಿನ್ ಎಷ್ಟು ಯುದ್ಧಗಳು ನಡಲಿ, ಯಾರ ತಲೆಮೇರಿಗೆ ನಡಲಿ, ಸುಲ್ತಾನ್ ಸಾರ್ ವಿನ್ ಇನ್ ಆಲ್ ಬ್ಯಾಟಲ್ಸ್ ಅಂತ ಬರೆದಿದ್ದಾರೆ. ಸೊ ದೇ ಆರ್ ವಿನ್ ಇನ್ ದಿಸ್ ಬ್ಯಾಟಲ್ ಸರ್. ಯಾವುದು ತಾಳಿಕೊಟ್ಟಿ. ಅವ್ರು ಯಾವ್ದ್ರಾಗೂ ಸೋತಿಲ್ಲ, ಹಂಗಾಗಿನೇ ವಿಜಯನಗರನ ಗೆದ್ಕೊಂಡ್ರೆ ಅಂತ ಬರೆದ್ಬಿಟ್ರಲ್ಲ ಲಾಸ್ಟ್. ತಾಳಿಕೋಟೆ ಯುದ್ಧನ ಗೆದ್ದರು ಅಂತೇಳಿ ಬರೆದಿದೆ. ಹಂಗೆ ಲಿಖಿತ ಒಂದು ಅಂದರೆ ಸಾಹಿತ್ಯಿಕ ಬರಹಗಳನ್ನು ಅಧಿಕೃತವಾಗಿ ನಂಬೋಕ್ಕಾಗಲ್ಲ ಅನ್ನೋದು ಒಂದು ಕಡೆ ವಾದ. ಬಟ್ ಸ್ಮಾರಕಗಳಲ್ಲಿ ಸಿಕ್ಕಾಗ ಅದನ್ನು ಅಧಿಕೃತವಾಗಿ ನಂಬಬೇಕಾಗತ್ತೆ. ಹಾಗಾದರೆ ಬರಹಗಳಲ್ಲಿ ಸಿಕ್ಕಂಥವು ನಂಬಾರ್ದಂದರೆ, ಈ ಉದಾಹರಣೆ ವಿದೇಶಿಯರು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ಡೊಮಿಂಗೋ ಪಯಸ್ ಆ್ಯಂಡ್ ಕೈಂಡ್ ಆಫ್ ಪೀಪಲ್, ಅಬ್ದುಲ್ ರಜಾಕ್ ಎಲ್ಲ ಬರೆದ್ರಲ್ಲ, ಹೌ ಫಾರ್ ವಿ ಕ್ಯಾನ್ ಬಿಲೀವ್ ಇಟ್?
ಸರ್ ಅಂದರೆ ಈ ಕೆಲವರು ಆಸ್ಥಾನದಲ್ಲಿದ್ದು ಉತ್ಪ್ರೇಕ್ಷೆ ಮಾಡಿ ಬರೆದಿರೋ ಒಂದು ಕಡೆ ಇದಾವೆ, ಹೌದಾ? ಅದನ್ನು ನಂಬಕ್ಕಾಗಲ್ಲ ಅಂತ ಹೇಳಲ್ಲ, ಬಟ್ ವಿಮರ್ಶೆಗೆ ಒಳಪಡಿಸ್ತಿರಲ್ಲ. ಈಗ ಮಹಾವಂಶ, ಈಗ ಇದರಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ನಾನು. ದೀಪವಂಶ ಮತ್ತು ಮಹಾವಂಶದಲ್ಲಿ ಅಶೋಕನನ್ನು ಒಬ್ಬ ಕ್ರೂರಿ ರಾಜ ಅಂತ ಬರ್ತಾರಂಥದ್ದು. ಅವನೊಬ್ಬ ಕ್ರೂರಿಯಾಗಿದ್ದ, ಚಂಡ ಅಶೋಕನಾಗಿದ್ದ, ತನ್ನ ಬ್ರದರ್ಸ್ನೆಲ್ಲ ಮರ್ಡರ್ ಮಾಡಿಸಿದ. ಆಮೇಲೆ ಇವನು ತಾನು ಸಿಂಹಾಸನ ಆರೋಹಣ ಮಾಡಿದ ಅಂತೇಳಿ ಬರೆದಿದ್ದಾರಂಥದ್ರೊಳಗೆ. ಅದರಲ್ಲೇ ಇರೋದು ಅದು. ಅದನ್ನ ಹೆಂಗೆ ನಂಬ್ತೀರಿ ಅಂತ ಕೆಲವರು ವಿಮರ್ಶಾತ್ಮಕವಾಗಿ ಕೇಳ್ತಾರೆ ಇತಿಹಾಸಕ್ಕೆ, ಅದನ್ನು ಒಪ್ತಾರೆ. ಬಟ್ ಈ ಶಾಸನ ಸಿಕ್ಕ ಮೇಲೆ ಅಲ್ಲಿನೂ ದೇವನಾಂಪಿಯಸ್ ಅಶೋಕಸ ಅಂತ ಉಲ್ಲೇಖ ಇದೆ ಅವನ ಹೆಸರು, ಬಟ್ ಅದನ್ನು ಅಧಿಕೃತವಾಗಿ ನಂಬಿರಲ್ಲ ಅಷ್ಟೇ. ಬಟ್ ಇದು ಸಿಕ್ಕ ಮೇಲೆ ಅದನ್ನು ಒಪ್ಪಿಕೊಂತಾರೆ. ಅದನ್ನು ಆಧಾರವಾಗಿ ಇಟ್ಕೊಂಡೆ ಅದ್ರಾಗಿರೋದೆಲ್ಲ ಸತ್ಯ ಅಂತಲೂ ಒಪ್ತಾರೆ ಕೆಲವು ಇತಿಹಾಸಕಾರರು. ಇನ್ನೊಬ್ಬರು ಏನು ಹೇಳ್ತಾರೆ, ಅಶೋಕನ ಎರಡನೇ ಬಂಡೆಗಲ್ಲು ಶಾಸನದಲ್ಲಿ ಸಹೋದರರ ಬಗ್ಗೆ ಬರ್ದಾನಂತವ. ಏನಂತ ಅಂದರೆ ಸಹೋದರರ ಯೋಗಕ್ಷೇಮ, ಅವರ ವಸತಿ ಗೃಹಗಳು, ಅವ್ರ ವಾಸಸ್ಥಳ, ಅದ್ರ ಬಗ್ಗೆ ಎಲ್ಲ ಕೇರ್ ಮಾಡ್ಬೇಕಂತೇನೋ ಬರೆದಿರೋ ಬಗ್ಗೆ ಉಲ್ಲೇಖ ಇದೆ. ಹಂಗಾಗಿನೇ ಅಶೋಕನಿಗೆ ವಿರೋಧ ಇದ್ದಿಲ್ಲ, ಅವನ ಅಧಿಕಾರಕ್ಕೆ ಬಂದಮೇಲೆ ಅವನ ಬ್ರದರ್ಸ್ ಇದ್ದರು ಅನ್ನೋದು ಕೆಲವರು ವಾದ. ಆದರೆ ಏನಾಗುತ್ತೆ, ಈಗ ಒಂದು ರಾಜವಂಶದಲ್ಲಿ ಹಿರಿಮಗನಿಗೆ ಯಾವತ್ತೂ ಪಟ್ಟ ಕಟ್ತಾರೆ, ಅಶೋಕ ಹಿರಿಮಗ ಅಲ್ಲ. ಹಿಂಗಾಗಿನೇ ಇಂಥ ಒಂದು ಕೌತುಕ ಘಟನೆಗಳೇ ಅದಕ್ಕೆ ಪುಷ್ಟಿ ನೀಡ್ತಾವೆ ಸರ್. ಹಿಂಗೆ ಇಂಬ್ಯಾಲೆನ್ಸ್. ಬಟ್ ಏನು ಹಂಗೂ ಹೇಳ್ತಾರೆ. ಬಟ್ ಇನ್ನೊಂದು ಕಡೆ ರಾಧಾಗುಪ್ತ ಅನ್ನುವ ಆ ಮಂತ್ರಿ ಇವನ ಸಮರ್ಥತೆಯನ್ನು ನೋಡಿ ಪಟ್ಟ ಕಟ್ಟಿದ. ಅವನು ಸಮರ್ಥವಾಗಿ ಆಳಿದ ಸಹ. ಅಶೋಕ ಇಂಬ್ಯಾಲೆನ್ಸ್ ಮಾಡಿಲ್ಲ ಎಲ್ಲಿನೂ ಅವನ ರಾಜ್ಯಕ್ಕೆ. ಈಗ ನೋಡ್ರಿ, ಅಶೋಕ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ, 2.5 ದಶಕಗಳ ಕಾಲ ಯುದ್ಧವನ್ನೇ ಮಾಡದೆ ರಾಜ್ಯವನ್ನು ಆಳಿದ. ಎಲ್ಲಿ ದಂಗೆಗಳಾಗಿಲ್ಲ, ಗಲಭೆಗಳಾಗಿಲ್ಲ, ಯುದ್ಧಗಳಾಗಿಲ್ಲ, ಏನಿಲ್ಲ, ಯಾರು ಅರಾಜಕತೆ ಇಲ್ಲ, ಯಾರೂ ಸಹ ಇದನ್ನು ಒಪ್ಪಲ್ಲ ಅಂತ ರಿಜೆಕ್ಟ್ ಮಾಡಿಲ್ಲ. ಪೀಸ್ಫುಲ್. ಅಂದರೆ ಅಶೋಕನಿಗೆ ಅಡ್ಮಿನಿಸ್ಟ್ರೇಟಿವ್ ಗ್ರಿಪ್ ಇತ್ತು, ಬಟ್ ಯುದ್ಧ ಮಾಡಿಲ್ಲ ಅಷ್ಟೇ. ವಾಪಸ್ ಎಷ್ಟು ವರ್ಷ ಆತನ ಆಡಳಿತ ಸುಮಾರು ಒಂದು ಸೇರಿಸಿ ಒಂದು ಸುಮಾರು 40 ವರ್ಷಗಳ ಕಾಲ ಬರುತ್ತೆ ಸರ್. ಕ್ರಿಸ್ತಪೂರ್ವ 273ರಿಂದ 32. ಇದೆಯಲ್ಲ ಸರ್, 73ರಿಂದ 36. ಅಲ್ಲ ಅದೇನಾಗ ಕ್ರಿಸ್ತಪೂರ್ವದ್ದು ಕಡಿಮೆ ಆಗ್ತಾ ಬರುತ್ತೆ. ಹಿಂದಕ್ಕೆ ಬರುತ್ತೆ ಸರ್, ರಿವರ್ಸ್ ಬರುತ್ತೆ ಅದು. ಕಡಿಮೆ ಆಗ್ತಾ ಬರ್ಬೇಕಲ್ಲ, ಮೈನಸ್ ಆಗ್ತಾ ಬರ್ತದೆ, ಪ್ಲಸ್ ಆಗಲ್ಲ. ಹಂಗೆ ನಂತರದಲ್ಲಿ ನಾವು ನಮ್ಮ ಕರ್ನಾಟಕದ ಶಾಸನಗಳನ್ನು ನೋಡೋದಾದರೆ, ನಮ್ಮ ಕರ್ನಾಟಕ ಶಾಸನ ವಿಶೇಷತೆ, ಈ ಶಾಸನದಲ್ಲಿ ಇಷ್ಟು ಬರೆದಿದ್ದಾರೆ. ಈ ಶಾಸನದಲ್ಲಿ ಮುಖ್ಯವಾಗಿ ಅಶೋಕನ ವೈಯಕ್ತಿಕ ಹೆಸರಿನ ಮೇಲೆ ಬೆಳಕು ಚೆಲ್ಲಿದ ಮುಖ್ಯ ಶಾಸನ ನಮ್ಮ ಮಸ್ಕಿ ಶಾಸನ. ನಂತರ ಇನ್ನೂ ಉಳಿದಂಥ ಕರ್ನಾಟಕದ ಶಾಸನಗಳ ಬಗ್ಗೆ ನಾವು ನೋಡೋದಾದರೆ, ಇವಾಗ ಏನು ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರಿತೀವಿ, BL ರೈಸ್, ಅವರು ಅಶೋಕನು ಸುಮಾರು 4-5 ಶಾಸನಗಳನ್ನು ಪತ್ತೆ ಹಚ್ತಾರೆ. 1897ರಲ್ಲಿ ಫಸ್ಟ್ ಬ್ರಹ್ಮಗಿರಿ ಶಾಸನವನ್ನು ಪತ್ತೆ ಮಾಡ್ತಾರೆ BL ರೈಸ್. ಬ್ರಹ್ಮಗಿರಿ ಶಾಸನ, ಅದನ್ನು ಪತ್ತೆ ಮಾಡ್ತಾರೆ BL ರೈಸ್. ಮತ್ತು ಅಶೋಕನ ಶಾಸನಗಳನ್ನು ಪ್ರಪ್ರಥಮವಾಗಿ ಓದಿದ್ದು ಭಾರತದಲ್ಲಿ ಜಾನ್ಸ್ ಪ್ರಿನ್ಸೆಪ್ 1837ರಲ್ಲಿ ಓದ್ತಾರೆ ಅವರು. ಇಂಗ್ಲಿಷ್ ಮ್ಯಾನ್. ಈ ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆ ಶಾಸನವನ್ನೇ ಓದ್ತಾರೆ ಅವರನ್ನು ಡಿಕೋಡ್ ಮಾಡಿ. ಅಂದರೆ ಅದನ್ನು ಎಕ್ಸ್ಪರ್ಟ್ಸ್ ಅನ್ನೋದೇನಿಲ್ಲ, ಅಧ್ಯಯನಗಳ ಮುಖಾಂತರ ಈ ಭಾಷೆ ಇದರ ನೆಲೆಯಲ್ಲಿ ಅನ್ನೋದನ್ನು, ಈ ಲಂಕಾದಲ್ಲಿ ಈಗಲೂ ಪ್ರಾಕೃತ ಸಿಗುತ್ತಂತ ಹೇಳ್ತಾರೆ ಸರ್. ಪ್ರಾಕೃತ ಲಿಟ್ರೇಚರ್ ಎಲ್ಲ ಇವಾಗಲೂ ಸಿಗುತ್ತಂತ ಹೇಳ್ತಾರೆ. ಅಂಥ ಕಡೆ ಅದನ್ನು ಅಭ್ಯಾಸ ಮಾಡಿ, ಅಧ್ಯಯನ ಮಾಡಿ, ಅಕ್ಷರಗಳನ್ನು ಗುರುತಿಸೋದ್ರ ಮೂಲಕ ಡಿಕೋಡ್ ಮಾಡಿ ಜಾನ್ಸ್ ಪ್ರಿನ್ಸೆಪ್ ಅನ್ನೋ ವ್ಯಕ್ತಿ ಫಸ್ಟ್ ಅಶೋಕನ ಶಾಸನವನ್ನು 1837ರಲ್ಲಿ ಓದ್ತಾನೆ ಸರ್. ಫಸ್ಟ್ ಆತ ಓದಿದ್ದು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ BL ರೈಸ್ ಅವರು ಫಸ್ಟು ಬ್ರಹ್ಮಗಿರಿಯ ಶಾಸನವನ್ನು ಪತ್ತೆ ಮಾಡ್ತಾರೆ. ಬ್ರಹ್ಮಗಿರಿ ಶಾಸನನು ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿಯಲ್ಲಿ ರಚನೆಯಾದಂಥ ಶಾಸನ. ವಿಶೇಷ ಏನಪ್ಪ ಬ್ರಹ್ಮಗಿರಿ ಶಾಸನದಂದರೆ, ಬ್ರಹ್ಮಗಿರಿ ಶಾಸನ ಅಲ್ಲದೆ ಎಲ್ಲ ಶಾಸನಗಳಿಗೆ ರಚನೆಕಾರ ಇದ್ದ ಒಬ್ಬ. ಇದನ್ನು ಬರೆದವನು, ಸ್ಕ್ರಿಪ್ಟ್ ಬರೆದದ್ದು ರೈಟ್ರ್ ಯಾರು, ಕೆತ್ತಿದವನು ಯಾರು, ಚಪಡ ಅನ್ನೋ ವ್ಯಕ್ತಿ ಕೆತ್ತಿದ್ದಾನೆ ಅಂಥೇಳಿ ಚಪಡ ಇಲ್ಲಿ ಬ್ರಹ್ಮಗಿರಿ ಶಾಸನದಲ್ಲಿ ಬರೆದಿದ್ದಾರಂತ. ಅದನ್ನು ಖರೋಷ್ಠಿ ಭಾಷೆಯಲ್ಲಿ ಬರೆದಿದ್ದಾರೆ. ಆ ಶಾಸನದ ಕೊನೆ ಭಾಗದಲ್ಲಿ ಲಿಪಿಕಾರ ಚಪಡ ಅಂತೇಳಿ ಖರೋಷ್ಠಿಯಲ್ಲಿದೆ ಅಂಥದ್ದು. ಖರೋಷ್ಠಿ ಲಿಪಿ ಅದು ವಿಶೇಷ. ಅದೊಂದು ಭಾಷೆ ಅದು ಖರೋಷ್ಠಿ ಅನ್ನೋದು. ಆ ಒಂದು ಲಿಪಿಯಲ್ಲಿ ಬರೆದಿರ್ತಕ್ಕಂಥ ಅದು ಇದು ಸರ್, ಅದು ಸ್ಕ್ರಿಪ್ಟ್ ಲಿಪಿ. ಖರೋಷ್ಠಿ ಅನ್ನೋದು ಲಿಪಿ, ಅದು ಖರೋಸತಿ ಅಂತಲೂ ಅಂತ, ಅದು ಖರೋಷ್ಠಿ ಖರೋಸತಿ ಹಿಂಗೆಲ್ಲ. ಅದನ್ನು ಈ ಕಡೆಯಿಂದ ಈ ಕಡೆ ಹೋಗೋದು. ಈಗ ಉರ್ದು ಪಾರ್ಸಿ ಬರ್ತಲ್ಲ ಹಿಂಗೆ. ಅದು
ಅರೆಮಿಕ್ ಮತ್ತು ಏನಿದೆ ಖರೋಷ್ಠಿ ಬಲದಿಂದ ಎಡಕ್ಕೆ, ನಾವೆಲ್ಲ ಎಡದಿಂದ ಬಲಕ್ಕೆ ಓದ್ತೀವಿ ಬರಿತೀವಿ. ಆಲ್ಮೋಸ್ಟ್ ಲಿಟ್ರೇಚರ್ ಹಂಗೆ ಇದೆ ಇವಾಗಿಂದ, ಇಂಗ್ಲೀಷ್ ಹಂಗೆ ಕನ್ನಡ ಆಲ್ಮೋಸ್ಟ್. ಬಟ್ ಈ ಖರೋಷ್ಠಿ ಮತ್ತು ಅರೆಮಿಕ್ ಅಥವಾ ಅರೇಬಿಕ್ ಏನಿದೆ ಇದು ಬಲದಿಂದ ಎಡಕ್ಕೆ ಬರ್ತಕ್ಕಂಥದ್ದು. ಅದರಲ್ಲಿ ಖರೋಷ್ಠಿ ಲಿಪಿಯಲ್ಲಿ ಬ್ರಹ್ಮಗಿರಿ ಶಾಸನದಲ್ಲಿ ಲಿಪಿಕಾರ ಚಪಡ ಅಂತ ಅವನ ಹೆಸರನ್ನು ಕೆತ್ತನೆ ಮಾಡಲಾಗಿದೆ. ಅದು ಆ ಶಾಸನದ ವಿಶೇಷ. ನಂತರದಲ್ಲಿ ಮತ್ತು ಈ ಇವತ್ತಿನ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನ ಸನ್ನತಿ ಏನಿದೆ ಅದೊಂದು ಬೌದ್ಧ ವಿಶ್ವವಿದ್ಯಾಲಯವೇ ಆಗಿತ್ತು ಅಂತೇಳಿ ಕರೀತಾರೆ ಸರ್. ಅದು ಯಾಕಂದರೆ ಆ ಸನ್ನತಿ ಒಂದೇ ಸ್ಥಳದಲ್ಲಿ ಅಶೋಕ 4 ಶಾಸನಗಳು ಸಿಗ್ತಾವೆ ಸರ್. ಮತ್ತು ಇನ್ನೊಂದು ಪುಷ್ಟಿ ನೀಡ್ತಕ್ಕಂಥದ್ದು ಏನಿದೆ ಅಂದರೆ ಅಲ್ಲಿ ಅಶೋಕ ಇಲ್ಲಿಗೆ ಭೇಟಿ ನೀಡಿದ್ದ ಅಂತಕ್ಕಂಥ ಕೆಲವು 3D ಚಿತ್ರಗಳು ಸಹ ಇದೆ, ಉಬ್ಬು ಶಿಲ್ಪಗಳ ಕೆತ್ತನೆ ಇದೆ. ಹಾಗಾಗಿ ಅಶೋಕ ಇಲ್ಲಿಗೆ ಬಂದಿದ್ದ ಅಂತಲೂ ವಾದ, ಕರ್ನಾಟಕಕ್ಕೆ ವಿಸಿಟ್ ಮಾಡಿದ್ದ. ಕೊಪ್ಪಳದ ಗವಿಮಠದ ಬಂಡೆ ಮೇಲೆ ಒಂದು ಅಶೋಕನ ಶಾಸನ ಇದೆಯಲ್ಲ, 2500 ವರ್ಷಗಳ ಶಾಸನ. ಹೌದೌದು, ಏನಿದೆ ಸರ್ ಇದರಲ್ಲಿ? ಅದರಲ್ಲಿ ಕೊಪ್ಪಳ ಜಿಲ್ಲೆಯ ಶಾಸನಗಳು ಮತ್ತು ಸಾಂಸ್ಕೃತಿಕ ಇತಿಹಾಸ, ಇದು PhD ಮಹಾಪ್ರಬಂಧ. ಇದರಲ್ಲಿ ರಾಜಕೀಯ ಇತಿಹಾಸ PhD ಮಹಾಪ್ರಬಂಧ. ಕೊಪ್ಪಳ ಗವಿಮಠ ಮತ್ತು ಪಾಲ್ಕಿಗೊಂಡ ಕೊಪ್ಪಳದಲ್ಲಿ 2 ಶಾಸನ ಇದೆ. ನಿಟ್ಟೂರು, ಉದಯಗೊಳಂ, ಬಳ್ಳಾರಿ, ಹಿಂಗೆ ನಮ್ಮ ರಾಯಚೂರಲ್ಲಿ ನಮ್ಮ ಮಸ್ಕಿ ಶಾಸನ. ಇಷ್ಟು ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಶಾಸನಗಳು. ವಿಶೇಷವಾಗಿ ಏನಂದರೆ ಈ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಶಾಸನಗಳು ಆಲ್ಮೋಸ್ಟ್ ಕರ್ನಾಟಕದಲ್ಲಿ. ಮೇಜರ್ ಆಫ್ ಇನ್ಸ್ಕ್ರಿಪ್ಷನ್ ಇನ್ ಕರ್ನಾಟಕ. ಎಸ್, ಓನ್ಲಿ. ತುಂಬ ಕಡಿಮೆ ತುಂಬ ಅಂದರೆ ತೀರಾ ಕಡಿಮೆ. ಇಲ್ಲಿ 17 ಶಾಸನ ಸಿಕ್ಕಿದ್ದಾರೆ. ಇಲ್ಲಿ 14 ಶಾಸನ. ಎಸ್, 14 ಟೋಟಲ್ ಇನ್ಸ್ಕ್ರಿಪ್ಷನ್. ಅದರಲ್ಲಿ 14 ನಮ್ಮ ಕರ್ನಾಟಕದಲ್ಲೇ ಇದ್ದಾವೆ. ಅಂದರೆ ಇದರ ಆಧಾರದ ಮೇಲೆ ಹೇಳ್ತಾರೆ, ಅಂದರೆ ಕರ್ನಾಟಕದ ಏನು ಲೋಹಾಂಶ, ಅದಿರು, ಇಲ್ಲಿ ಬೆಳೀತಕ್ಕಂಥ ಶ್ರೀಗಂಧ, ಇದೆಲ್ಲದರ ಮ್ಯಾಗೂ ಅಶೋಕ ಡಿಪೆಂಡ್ ಇದ್ದ. ಅವನು ಮನಸ್ಸು ಹೋಗ್ತಿದ್ದ ಈ ಭಾಗಕ್ಕೆ. ಇದು ಅತ್ಯಂತ ಉತ್ಕೃಷ್ಟವಾದಂಥ ಫಲವತ್ತತೆ ಭೂಮಿ. ಹಂಗಾಗಿಯೇ ಅಶೋಕನ ಆಡಳಿತ ಕಾಲದಲ್ಲಿ ಈ ದಕ್ಷಿಣ ಭಾಗವನ್ನು ಸುವರ್ಣಗಿರಿ ಅಂತ ಕರೀತಾರೆ ಸರ್. ಸುವರ್ಣಗಿರಿ ಅಂದರೆ ಚಿನ್ನದ ಭೂಮಿ. ಸುವರ್ಣ ಅಂದರೆ ಚಿನ್ನ. ಅಷ್ಟು ಉತ್ಪನ್ನ ಇಲ್ಲಿ ಸಿಕ್ತಿತ್ತು. ನಮ್ಮ ಭಾಗದಲ್ಲಿ ಚಿನ್ನ ಕೂಡ ಸಿಕ್ತಿತ್ತು. ಆಮೇಲೆ ನಮ್ದು ಏನೀಗ ದಕ್ಕನ್ ಪ್ರಸ್ಥಭೂಮಿ ಏನಿದೆ, ದಕ್ಷಿಣ ಪ್ರಸ್ಥಭೂಮಿ ಅಂತ ಏನು ಕರಿತೀವಲ್ಲ, ಇದು ಹಪ್ಪಲ್ಲಿರ್ತಕ್ಕಂಥ ಒಳ್ಳೆಯ ಫಲವತ್ತಾಗಿರೋ ಸ್ಥಳ ಸರ್. ಇವಾಗ ಇವರು ಮಂತ್ರ ಎಲ್ಲ ಹೇಳ್ತಾರಲ್ಲ, ದಕ್ಷಿಣ ದಿಗ್ಭಾಗೆ. ನಮ್ಮದು ಹೈಟ್ ಇದೆ ಪ್ಲೇಸ್. ನಮ್ಮಲ್ಲಿ ಉತ್ಕೃಷ್ಟ ಬೆಳೆಗಳು ಬೆಳಿತವೆ, ಭಾಳ ಅತ್ಯುತ್ತಮ ಮಣ್ಣಾಂಶ, ಅದಿರು ಎಲ್ಲ ಇದೆ ಇಲ್ಲಿ. ಕಾಡುಗಳು ಇದೆ, ಕಂಪ್ಲೀಟಾಗಿ ಎಲ್ಲನೂ ಇದೆ. ಮತ್ತು ಕರಾವಳಿ ತೀರಗಳು, ಅದರಿಂದನೂ ಸಾಕಷ್ಟು ಸಂಪನ್ಮೂಲಗಳು ಲಭ್ಯ ಇದೆ. ಜೊತೆಯಲ್ಲಿ ಇನ್ನೊಂದು ಈ ಭಾಗದಲ್ಲಿ ವಾದ ಏನಂದರೆ, ಈ ಸುವರ್ಣಗಿರಿ ಅಂದರೆ ಇವತ್ತಿನ ಕನಕಗಿರಿ ಅಂತ ಕರೀತಾರೆ. ಕೆಲವೊಬ್ರು ಹೇಳ್ತಾರೆ ಇವತ್ತಿನ ಕನಕಗಿರಿ. ಕನಕ ಸುವರ್ಣ ಅಂದರೆ 2 ಬಂಗಾರ. ಕನಕಗಿರಿ, ಸುವರ್ಣಗಿರಿ ಹಂಗಾಗಿ ಹೇಳ್ತಾರೆ. ಆದರೆ ಆ ಕನಕಗಿರಿಯಲ್ಲಿ ಯಾವುದೇ ಬೌದ್ಧಿಸಮ್ ಬಗ್ಗೆ ಉಲ್ಲೇಖಗಳಿಲ್ಲ. ಕ್ರಿಸ್ತಪೂರ್ವ ಕಾಲದ ಒಂದು ಅವಶೇಷಗಳು ಸಿಗಲ್ಲ. ಮೌರ್ಯರದು ಇಲ್ಲ. ಬೌದ್ಧಿಸಮ್ ಬಗ್ಗೆ ಏನಾದರೂ ಇರ್ಬೋದಿತ್ತು, ಅದು ಇಲ್ಲ. ಏನೇನೂ ಇಲ್ಲ ಅಲ್ಲಿ. ಅದೊಂದು ಹೆಸರು. ಆ ಹೆಸರು ಇತಿಹಾಸ ಪುಟದಲ್ಲಿ ಬರೋದು ವಿಜಯನಗರದ ಸಾಮಂತರ ಒಂದು ಆಳ್ವಿಕೆ ಕಾಲದಲ್ಲಿ ಅದು ಬರುತ್ತೆ. ಪಾಳೆಗಾರ ಸಾಮಂತರು, ಅವ್ರ ಬಗ್ಗೆ ಉಲ್ಲೇಖ ಇದೆ ಅಷ್ಟೇ. ಅದಕ್ಕಿಂತ ಹಿಂದಿನ ಉಲ್ಲೇಖಗಳಿಲ್ಲ ಯಾವುದರಲ್ಲೂ ಸಹ. ಅವ್ರ ಹೆಸರು ಸಿಗಲ್ಲ. ಹಂಗಾಗಿನೇ ಅದಕ್ಕೆಲ್ಲ ರಾಜಧಾನಿ ಅಂತ ಇದ್ದಿದ್ದು ಸನ್ನತಿ ಅಂತ ಹೇಳ್ತಾರೆ ಸರ್. ಸನ್ನತಿ, ಇಂದಿನ ಸನ್ನತಿ, ಅದನ್ನು ಸುವರ್ಣಗಿರಿ ಅಂತಲೂ ಕರೀತಾರೆ. ಹಂಗೆ ಸನ್ನತಿ ಶಾಸನವನ್ನು ಸುವರ್ಣಗಿರಿ ಶಾಸನ ಅಂತಲೂ ಕೆಲವು ಕಡೆ ಉಲ್ಲೇಖ ಇದೆ, ಬರೆದಿರೋದು ಉಂಟು. ಹಂಗಾಗಿನೇ ಅಶೋಕನ ಶಾಸನದ ವಿಶೇಷತೆ ಅತ್ಯಂತ ಹೆಚ್ಚಾಗಿಯೇ ಇದೆ. ಅದನ್ನ ಹೇಳ್ತಾ ಹೋದರೆ ಇನ್ನೂ ಗಂಟೆಗಟ್ಟಲೆ ಆಗುತ್ತೆ. ಅಷ್ಟು ವಿಶೇಷ ಶಾಸನಗಳನ್ನು ಕೆತ್ತನೆ ಮಾಡಿ, ಈ ಶಾಸನಗಳ ಎಲ್ಲವನ್ನೂ ಕೆತ್ತಿ ಅಶೋಕ ಇದನ್ನು ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ದು. ಅದು ಸ್ಪೆಷಲ್. ಅಶೋಕ ಮಹಾಮಾನವತಾವಾದಿ. ಅಶೋಕ ಎಂಥ ರೂಲರ್ ಅಂದರೆ, ಪ್ರಜೆಗಳನ್ನು ಹಿತರಕ್ಷಣೆ, ಪ್ರಜೆಗಳನ್ನು ತನ್ನ ಮಕ್ಕಳು ಅಂದ್ಕೊಂಡು ಆಳ್ವಿಕೆಯನ್ನು ಮಾಡಿದಂಥ ಪ್ರಪಂಚದ ಏಕೈಕ ಅರಸ. ಇಡೀ ಪ್ರಪಂಚಕ್ಕೆ ಹೋಲಿಕೆ ಮಾಡಿದರೆ ಅತ್ಯಂತ ಶಾಂತಿಪ್ರಿಯ ಮತ್ತು ಪ್ರಜೆಗಳನ್ನು ತನ್ನ ಮಕ್ಕಳು ಅಂತೇಳಿ ಕರೆದು ಪ್ರಜಾ ಕಲ್ಯಾಣಕ್ಕಾಗಿ ಅತಿ ಹೆಚ್ಚು ಕಲ್ಯಾಣ ಕಾರ್ಯಗಳನ್ನು ಮಾಡಿದ ಅರಸರು ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಅಶೋಕ್. ಸೊ ದಟ್ಸ್ ವೈ ಹಿ ವಾಸ್ ಗ್ರೇಟ್. ಅಶೋಕ ದಿ ಗ್ರೇಟ್, ಅದೇ ಟೈಟ್ಲ್ ಇರೋದು ಅವನಿಗೆ. ನಮ್ಮ ಭಾರತದ ಮೊದಲ ರಾಜ ಗ್ರೇಟ್ ಅನ್ನೋದು ಹೆಸರಲ್ಲಿರೋದು ಅಶೋಕ ದಿ ಗ್ರೇಟ್. ಅದಕ್ಕೆ ಬೇರೆ ಯಾರಾದರೂ ಗ್ರೇಟ್ ಅನ್ನೋದು ಇದೇ ಇಲ್ಲ, ಬಿರುದೇ ಇಲ್ಲ. ಈ ಆಮೇಲಿದೆ ಮಧ್ಯಕಾಲೀನ ಇತಿಹಾಸದಲ್ಲಿ ಇವನಿಗೆ ಹುಮಾಯೂನ್ ಮಗ ಅಕ್ಬರಿಗೆ ಕೊಡ್ತಾರೆ, ಅಕ್ಬರ್ ದಿ ಗ್ರೇಟ್ ಅಂತ.
ಯಾಕಂದರೆ ಅವನು ಆ ಕಾಲದಲ್ಲಿ ಕೆಲವೊಂದು ಬಾಂಡಿಂಗ್, ಹಿಂದೂ ಮುಸ್ಲಿಂ ಬಾಂಡಿಂಗನ್ನು ಮಾಡಲಿಕ್ಕೆ ಕೆಲವು ರೂಲ್ ಮಾಡ್ತಾನೆ. ಜೊತೆಯಲ್ಲಿ ಅವನು ಕೊಟ್ಟಂಥ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂಥ ಕೊಡುಗೆಗಳೇನಿದೆ ಅದಕ್ಕಾಗಿ ಇನ್ನಿತರ ಅವನು ನೀತಿ ನಿಯಮಗಳು ಅದನ್ನೆಲ್ಲ ಒಂದು ಕೂಲಂಕುಷವಾಗಿ ನೋಡಿ ಅಕ್ಬರ್ ದಿ ಗ್ರೇಟ್ ಅಂತೇಳಿ ಅವನಿಗೆ ಮಾಡಿದ. ಅವನು ಮಾಡಿದ ಆಲ್ಮೋಸ್ಟ್ ವಾರ್ಗಳಲ್ಲಿ ಅವನಿಗೆ ಗೆದ್ದಿರ್ತಾನೆ. ಅವನು ಎಲ್ಲ ದಂಡನಾಯಕರು ಹಿಂದೂಗಳೇ ಇರ್ತಾರೆ. ಅವನು ಒಳ್ಳೆ ಟ್ಯಾಲೆಂಟೆಡ್ ಮತ್ತು ಅನ್ಪಡ್ ಮನುಷ್ಯ, ಇಲ್ಲಿಟ್ರೇಟ್ ಹಿ ವಾಸ್. ಆದರೂ ಅಕ್ಬರ್ ದಿ ಗ್ರೇಟ್. ನೋಡ್ರಿ ಆಡಳಿತ ಹೆಂಗೆ. ಇತಿಹಾಸದಲ್ಲಿ ಇಬ್ಬರು ಬರ್ತಾರೆ ಇಲ್ಲಿಟ್ರೇಟ್, ಹೆಬ್ಬಟ್ಟು ಮಂದಿ ಅದು. ಅಕ್ಬರ್ ಒಬ್ಬನು ಹೆಬ್ಬಟ್ಟೆ, ಭಾರಿ ಉತ್ತಮ ಆಡಳಿತಗಾರ. ಅವ್ನು ದಿ ಗ್ರೇಟ್ ಅನ್ನೋ ಟೈಟಲ್ ತನ್ನ ಹೆಸರಿನೊಂದಿಗೆ ಇಟ್ಕೊಂಡಿದ್ದಾನೆ. ಅಕ್ಬರ್ ಮಹಾಶಯ ಅಂತ ಅವ್ನು ಓದ್ತೀವಿ ನಾವು ಇತಿಹಾಸದಲ್ಲಿ. ಅದೇ ಥರ ಅವನಿಗೆ ಗ್ರೇಟ್ ಅನ್ನೋದು ಇಲ್ಲ ಅಂದರೂ ಅತ್ಯಂತ ಚಾಣಾಕ್ಷ ಮತ್ತು ಉತ್ತಮ ಆಡಳಿತಗಾರ. ಐದರಲ್ಲಿ ಅವನು ಇಲ್ಲಿಟ್ರೇಟ್, ಓದು ಬರಹ ಇಲ್ಲದ ಮನುಷ್ಯ. ಐದರಲ್ಲಿ ಕೂಡ ಸೈನಿಕ ಒಂದು ಕಾಲದಲ್ಲಿ ಸೈನಿಕರನ್ನು ಸಂಘಟಿಸಿ ಮೈಸೂರು ರಾಜ್ಯವನ್ನೇ ಕಬಳಿಸಿಬಿಡ್ತಾನೆ, ಆಳ್ತಾನ, ಬ್ರಿಟಿಷರನ್ನೇ ನಡಗಿಸಿಬಿಡ್ತಾನೆ. ಬ್ರಿಟಿಷರು ಅವ್ನ ಮೇಲೆ ಬೀಳಲ್ಲ, ಅವನಿರೋವರೆಗೂ ಯುದ್ಧ ಹಿಂದೆ ಸರಿಯಲ್ಲ ಅಂಥ ಒಂದು ಆಡಳಿತಗಾರ ಅವನು. ಬ್ರಿಟಿಷ್ನ ಕಟ್ಟಾಕ್ತಾನೆ. ಹೌದೌದೌದು. ಬ್ರಿಟಿಷರು 2 ಸಲನೂ 2ನೇ ಮೈಸೂರು ವಾರನೇ ಸತ್ತೋಗ್ಬಿಡ್ತಾನೆ ಅವನು. 2 ಸಲನೂ ಟಕ್ಕಪರ್ ಕೊಡ್ತಾನೆ ಅವ್ರಿಗೆ. ಅವ್ರದ್ದು ವಿಶೇಷ ಆಡಳಿತ. ಅವರೆಲ್ಲ ನೋಡಿ ಅನ್ಪಡ್ ಅಂತ ಗುರುತಿಸ್ಕೊಂಡವ್ರು ಅವರು. ಅಂದರೆ ಇಲ್ಲಿಟ್ರೇಟ್, ಅವ್ರಿಗೆ ಅಕ್ಷರಗಳಿಲ್ಲ, ಆದರೆ ಆಡಳಿತ ಜ್ಞಾನ, ದಕ್ಷತೆ, ಸೈನ್ಯ ಸಂಘಟನೆ, ಯುದ್ಧ ಕೌಶಲ್ಯ, ಪರಾಕ್ರಮ, ಪರಾಕಾಷ್ಠೆ ಅವರಲ್ಲಿ ಇದ್ದಂಥದ್ದು ಅದು ಅತಿ ವಿಶೇಷವಾಗಿತ್ತು. ಹಂಗಾಗಿನೇ ಅವರು ಇತಿಹಾಸದಲ್ಲಿ ಅಂಥವ್ರು ಉಳ್ಕೊಂಡ್ರು. ಬಟ್ ಅಶೋಕ ಏನಿದ್ದಾನೆ ತನ್ನ ಆಡಳಿತಾವಧಿಯಲ್ಲಿ ಅವನು ಮಾಡಿದ್ದು ಒಂದೇ ಯುದ್ಧ, ಕಳಿಂಗ ಯುದ್ಧ. ಇಟ್ ಈಸ್ ಲಾಸ್ಟ್ ವಾರ್. ಬಟ್ ಅವನು ಅದನ್ನು ಒಂದು ಮಾಡಿ ನೆಕ್ಸ್ಟ್ ಏನು ಮಾಡ್ತಾನಲ್ಲ ಅದು 1000 ಯುದ್ಧಗಳಿಗೆ ಸಮನಾಗುವಂಥ ಒಳ್ಳೆ ಕೆಲಸವನ್ನು ಮಾಡ್ತಾನೆ. ಹಂಗಾಗಿನೇ ನಾವು ಇನ್ನಾದರೂ ಸಹ ಅಶೋಕನನ್ನು ಇಷ್ಟು ಓದ್ತೀವಿ. ಅಶೋಕನ ಬಗ್ಗೆ ಎಷ್ಟು ಸ್ಟಡಿ ಮಾಡಿದರೂ ಕಡಿಮೆನೇ. ಅಶೋಕ ಒಂದು ಹಂಗಾಗಿನೇ ಇವರು H.G. ವೆಲ್ಸ್ ಅವರು ಹೇಳಿದ್ನಲ್ಲ, ಅವರು ಅಶೋಕನನ್ನು ಧ್ರುವತಾರೆ ಅಂತ ಹೊಗಳ್ತಾರೆ. 16,000 ರಾಜ ಮಹಾರಾಜರು ತುಂಬಿರುವ ಇತಿಹಾಸವನ್ನು ದಿಗಂತದಲ್ಲಿ ಅಶೋಕನೊಬ್ಬನೇ ಧ್ರುವತಾರೆಯಂತೆ ಇಂದಿಗೂ ಪ್ರಜ್ವಲಮಾನನಾಗಿ ಕಂಗೊಳಿಸುತ್ತಿದ್ದಾನೆ ಅಂತ ಒಂದೇ ಲೈನ್ದಲ್ಲಿ ಬರ್ತಿದ್ದಾರೆ ಅವನ ಬಗ್ಗೆ. ಅಂದರೆ ಅವನ ಜೊತೆ ಕಾಂಪಿಟೇಟ್ ಮಾಡುವಂಥ ನಕ್ಷತ್ರ ಸ್ಟಾರ್ ಇಲ್ಲ ಇತಿಹಾಸದ ದಿಗಂತ, ಇತಿಹಾಸ ಆಕಾಶದಲ್ಲಿ ಅನ್ನುವಂಥದ್ದನ್ನ ಹೊಗಳಿಕೆ ಮಾಡಿ ಬರೆದಿದ್ದಾರೆ. ಆತನ ಕೊನೆ ದಿನಗಳ ಬಗ್ಗೆ ಏನು ಹೇಳುತ್ತೆ ಇತಿಹಾಸ ಅಂದರೆ, ಆತನ ಮಕ್ಕಳು ಮೊಮ್ಮಕ್ಕಳು, ಆತನ ಮಕ್ಕಳು ಯಾರು ರಾಜ್ಯಕ್ಕಾಗಿ ಅಪೇಪ್ಸರಲ್ಲ, ಯಾಕಂದರೆ ಅವ್ರು ಧಾರ್ಮಿಕವಾಗಿ ಹೋಗಿಬಿಟ್ಟಿರ್ತಾರೆ. ಆಗಲಿ ಆತನ ಮೊಮ್ಮಕ್ಕಳು ಏಳಿಗೆಗೆ ಬರ್ತಾರೆ. ಆತನ ಮೊಮ್ಮಕ್ಕಳು ರಾಜ್ಯದ ದಾಹದಿಂದ ಸ್ವಲ್ಪ ತಿಕ್ಕಾಟ ಮಾಡಿದರು ಅಂತ ಹೇಳುತ್ತೆ ಇತಿಹಾಸ. ಅವ್ರು ರಾಜ್ಯಕ್ಕಾಗಿ ಕಿತ್ತಾಡಿದರು, ಅದನ್ನೆಲ್ಲ ನೋಡಿ ಅಶೋಕ ನೊಂದ್ಕೊಂಡ ಅಂತ ಸ್ವಲ್ಪ ಹೇಳುತ್ತೆ. ಮೌರ್ಯರ ಸಾಮ್ರಾಜ್ಯ ಏನಾಯ್ತು ಅಶೋಕನ ನಂತರ ಏನಾಯ್ತು? ಅಶೋಕನ ನಂತರ ಮೌರ್ಯ ಸಾಮ್ರಾಜ್ಯ 2ನೇ ತಲೆಮಾರಿಗೆ ನಶಿಸಿ ಹೋಗ್ಬಿಡುತ್ತೆ. ಆಮೇಲೆ ಕಣ್ವ ಸಂತತಿ ಇಲ್ಲ. ಅಶೋಕ ಇದ್ಮೇಲೆ ದಶರಥ ಅವರೆಲ್ಲ ಬರ್ತಾರೆ, ಒಂದು ತಲೆಮಾರು ಬರುತ್ತೆ. ಅವರು ವೆರಿ ವೀಕ್ ಇರ್ತಾರೆ, ಅವರು ದಕ್ಷತೆ ಇಲ್ಲ. ಹಂಗಾಗಿನೇ ಅದು ಕ್ಲೋಸ್. ಅವರೇ ಅಲ್ಲಿ ಆಡಳಿತದಲ್ಲಿ ಇರೋರೇ ಕಬಳಿಸ್ತಾರೆ ಅದನ್ನ. ಇಟ್ ಈಸ್ ಈಜಿ. ಅವ್ರು ಯಾವಾಗ ವೀಕ್ ಅಂತ ಗೊತ್ತಾಗ್ತಾರ ಅವ್ರು ಎತ್ಕಟ್ಟು ಟಬಕ್ನ ಅವ್ರು ನಂಬ್ಕೋದು ತಾವು ಬಂದ್ಬಿಡ್ತಾರೆ. ಯಾಕಂದ್ರೆ ಅವಾಗ ಯಾವನೋ ಅವ್ರು ಇರೋ ರಾಜನ್ನ ಇದು ಮಾಡ್ತಾನೆ, ಆತ ಮೇಲೆ ಬರೋ ಧೈರ್ಯ ಯಾರು ಮಾಡ್ತಾ ಇರಲಿಲ್ಲ. ಅವನು ಇವನನ್ನು ನಾಶ ಮಾಡಿ ರಾಜ ಅಂತ ಘೋಷಣೆ ಮಾಡ್ಕೊಂಡ್ರೆ ಅವನ್ನ ಒಪ್ತಿದ್ರು, ರಾಜ ಅಂತ. ಈಗ ಅಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿ ಅವನ್ನ ಕಲಸ್ ಮಾಡಿ ತಾನು ಬಂದು ಕುಂದಿರ್ತಾನೆ, ಅವ್ನು ಒಪ್ತಾರೆ ಎಲ್ಲ ರಾಜ ಅಂತೇಳಿ. ಅವನನ್ನು ಮಲ್ಲಿಕ್ ಗಫರ್ ಕೊಲ್ಬಿಡ್ತಾನೆ. ಹಿಂಗೆ ಅದು ಆ ರೊಟೇಷನ್, ಅದು ಯಾವನೋ ಹಿಸ್ಟ್ರಿ ರಿಪೀಟ್ಸ್ ಇಷ್ಟೇ. ಅದು ಒಬ್ಬರಿಂದೊಬ್ಬರಿಗೆ ಅದು ಚೇಂಜ್ ಆಗ್ತಾ ಎಲ್ಲ ಮನೆತನಗಳಲ್ಲೂ ಹಂಗೆ ಆಗಿದೆ ಕಂಪ್ಲೀಟಾಗಿ. ಇತಿಹಾಸವನ್ನು ನಾವು ತಳದಿಂದ ಬಂದರೆ ಯಾರು ಒಬ್ಬ ವೀಕ್ ಆಗಿರೋ ರಾಜ ಬರ್ತಾನ, ಅವನ ಸೈನ್ಯಾಧಿಪತಿನೋ ಮಂತ್ರಿನೋ ಅವನ ಆಡಳಿತಕ್ಕೆ ಬರ್ತಾನೆ, ಸಾಮಂತನೋ ಅವನ ಆಡಳಿತಕ್ಕೆ ಬರ್ತಾನೆ, ಅವನದೇ ಒಂದು ಮನೆತನವಾಗಿ ಬರುತ್ತೆ ಅಷ್ಟೇ. ಕಳಚೂರಿಗಳು ಬಿಜ್ಜಳ ಹೆಂಗ್ ಬಂದ್ರು? ಹೌದೌದು. ಕಳಚೂರು ಆ ಕಲ್ಯಾಣಿ ಚಾಲುಕ್ಯರ ಹತ್ರ ಇದ್ದವರು. ಹೌದೌದು. ಇಲ್ಲ, ಎಲ್ಲ ಮನೆತನದಲ್ಲೂ ನೀವು ಹೇಳ್ದಂಗೆ ಸಾಮಂತರಾದರು, ಒಬ್ಬ ಪ್ರಧಾನಿ ಮಂತ್ರಿ ಆದರು, ಅಥವಾ ಸೈನ್ಯಾಧಿಪತಿನಾದರು, ಇಂಥವರೇ ಏಳಿಗೆಗೆ ಬಂದಿರೋದು ನಾವು ನೋಡ್ತೀವಿ ಇದನ್ನು ಇತಿಹಾಸದಲ್ಲಿ. ಇದನ್ನು ಬಿಟ್ಟು ಎಲ್ಲೋ ಇದ್ದವ್ರು ಬಂದು ಆಳ್ವಿಕೆ ಮಾಡಿರೋದಿಲ್ಲ. ಹಂಗೇನಾದ್ರು ದಾಳಿ ಮಾಡಿದ್ದರೆ ಅಲ್ಲಿ ಆಳಿಲ್ಲ, ಅವರು ಬರೀ ಕಪ್ಪ ಕಾಣಿಕೆಯನ್ನು ಪಡೆದಾರ ಅಷ್ಟೇ.
ಅಲ್ಲ ಈ ವಿಜಯನಗರ ಸಾಮ್ರಾಜ್ಯ ಯುದ್ಧದಾಗ ಅದೇ ಆಯ್ತಲ್ಲ, ಈಗ ಮುಸ್ಲಿಂ ಅಸೋಸಿಯೇಟ್ಸ್ ಗೆದ್ರು, ಅವ್ರು ಯಾರನ್ನೂ ಆಡ್ಲಿಲ್ಲ, ಬಂದ್ರು ದೋಚಿದ್ರು, ಕೊಳ್ಳೆ ಹೊಡೆದ್ರು, ಹೋದ್ರು. ಇವ್ರು ಇಲ್ಲಿದ್ದ ಪೆನಗುಂಡಕ್ಕೆ ಹೋದ್ರು, ಅಲ್ಲಿ ಒಂದು ಸ್ವಲ್ಪ ಆಳ್ವಿಕೆ ಮಾಡಿ ಅವರು ಸಂತತಿ ಕೊನೆ ಆಯಿತು. ಅಲ್ಲಿ ನಮ್ಮದು ಇಲ್ಲ ಇದನ್ನ ಆಳ್ವಿ ಅಂತ ಬಂದವರು ಹಂಪಿಯಲ್ಲಿ ಡೈನೆಸ್ಟಿನ ಮತ್ತೆ ಓಪನ್ ಮಾಡಿ ಇಲ್ಲಿ ಆಳ್ವಿಕೆ ಮಾಡಿಲ್ಲ. ಜಸ್ಟ್ ದೇ ಆರ್ ಡಿಸ್ಟ್ರಾಯ್ ದಿಸ್ ಪ್ಲೇಸ್ ಅಷ್ಟೇ ಮಾಡಿದರು. ಅವ್ರಿಗೆ ಸಂಪತ್ತು ಬೇಕಾಗಿತ್ತು, ಅದನ್ನು ನಶಿಸಿ ಹಾಳು ಮಾಡೋದು ಸ್ವಲ್ಪ ಅವ್ರಿಗೆ ಅಚ್ಚಲವಾದಂಥದ್ದಿತ್ತು. ಅಷ್ಟೇ ಮಾಡಿ ಅವ್ರು ವಾಪಸ್ ಹೋದರು. ಅಷ್ಟಕ್ಕೆ ಅದು ಕ್ಲೋಸ್ ಆಯಿತು ಅಷ್ಟೇ. ಮುಂದೆ ಕಂಟಿನ್ಯೂ ಪೆನಗೊಂಡ ಅಲ್ಲೆಲ್ಲ ಕಂಟಿನ್ಯೂ ಆಗುತ್ತೆ. ಆದರೆ ಅಷ್ಟೊಂದು ಉತ್ಕೃಷ್ಟ ಶ್ರೇಯಮಾನವಾಗಿ ಬೆಳೆಯಲ್ಲ ಅದು ವಿಜಯನಗರ ಎಂಪೈರ್. ಇತಿಹಾಸದ ಪುಟಗಳು ಕೆದಕ್ತಾ ಹೋದಂಗೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತವೆ ಸರ್, ಅದು ಮುಗಿಯಲ್ಲ ಎಂದಿಗೂ. ಇಷ್ಟು ಅಶೋಕನ ಒಂದು ಹಿನ್ನೆಲೆ ಮತ್ತು ಅಶೋಕನ ಶಾಸನದ ಮಾಹಿತಿ ಸರ್. ಹಾಗೆ ಏನಾದ್ರು ಸ್ವಲ್ಪ ನಿಮಗೆ ಡೌಟ್ಸ್ ಅನಿಸಿದ್ರು ಕೇಳ್ಬೋದು, ಕನ್ಕ್ಲೂಷನ್ ಮಾಡೋದು ಅದೇ ಇಷ್ಟ ಆದರೆ ಕನ್ಕ್ಲೂಷನ್ ಆಲ್ಮೋಸ್ಟ್. ಈಗ ಈ ಶಾಸನ ಇದೆಲ್ಲೋ ಮೂವ್ ಮಾಡಿರೋದಲ್ಲ ಅಥವಾ ಎಲ್ಲೋ ತಂದಿಟ್ಟಿದ್ದಲ್ಲ? ನೋ, ಈ ಬಂಡೆ ಜೊತೆಗೆ ಹುಟ್ಟಿರೋ ಬಂಡೆ. ಎಸ್. ಈ ಬೆಟ್ಟದಲ್ಲಿ ಇರ್ತಕ್ಕಂಥ ಮೂಲ ಸ್ಥಳ ಸರ್ ಅದು. ಈ ಶಾಸನದ ಒಂದು ಮೂಲ ಸ್ಥಳನೇ ಇದಾಗಿದೆ. ಇದು ಎಲ್ಲಿಂದನೂ ತಂದು ಇಲ್ಲಿ ಶಿಫ್ಟ್ ಮಾಡಿರೋಂಥದ್ದಲ್ಲ ಸರ್. ಆ ಚಿನ್ನದ ಸಂಶೋಧಕ ಅಥವಾ ವಿಜ್ಞಾನಿ ಚಿನ್ನದ ನಿಕ್ಷೇಪ ಹುಡುಕಕ್ಕೆ ಬಂದಾಗ ಸಿಕ್ಕಿರೋದು. ಎಸ್. ಚಿನ್ನದ ಸಂಶೋಧಕ ಅವೇನು ವಿಜ್ಞಾನಿ ಇದ್ದಾರೆ, ಚಾರ್ಲ್ಸ್ ಬೆಡನ್ ಅನ್ನೋರು ಚಿನ್ನದ ನಿಕ್ಷೇಪಗಳನ್ನು ಹುಡುಕ್ತಾ ಬಂದೊಂದು ಸಂದರ್ಭದಲ್ಲಿ ಅಕಸ್ಮಾತಾಗಿ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಶಾಸನ ಸರ್. ಅಂದರೆ ಆತ ಹುಡುಕ್ತಾ ಬಂದಿದ್ದ ಚಿನ್ನದ ನಿಕ್ಷೇಪ ಇತ್ತಲ್ಲ, ಅದಕ್ಕಿಂತಲೂ ಬಹಳ ಅಮೂಲ್ಯವಾದದ್ದು ಕರ್ನಾಟಕದ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟದ್ದು ಅದನ್ನ ಹೇಳ್ಬೋದು ಸರ್. ಗೋಲ್ಡ್. ಎಸ್. ಇಟ್ ಈಸ್ ಎಲ್ಲದಕ್ಕೂ ಮಿಗಿಲಾದದ್ದು ಸರ್ ಅದು. ಯಾಕಂದರೆ ಇತಿಹಾಸದ ಒಂದು ಪುಟದಲ್ಲಿ ಅಶೋಕನ ಹೆಸರ ಮೇಲೆ ಬೆಳಕು ಚೆಲ್ಲಿದ ಪ್ರಪಂಚದ ಏಕೈಕ ಶಾಸನ ನಮ್ಮ ಮಸ್ಕಿ ಶಾಸನದ. ಹಂಗಾಗಿನೇ ಇವತ್ತು ಇತಿಹಾಸ ಪುಟದಲ್ಲಿ ನಮ್ಮ ಮಸ್ಕಿ ಇರ್ತದೆ. ಭಾರತ ನಕಾಶೆ ಇದ್ದರೆ ನಮ್ಮ ಬೆಂಗಳೂರು ಇರೋಲ್ಲ, ನಮ್ಮ ಮಸ್ಕಿ ಇರುತ್ತೆ. ಹೊಸ ಸಂಸತ್ತಲ್ಲಿ ಇವತ್ತು ಏನು ದೊಡ್ಡ ಒಂದು ಭಾರತದ ಐತಿಹಾಸಿಕ ಮ್ಯಾಪ್ ಇದೆ, ಅದರಲ್ಲೇ ಮಸ್ಕಿ ಹೆಸರಿದೆ ಹಿಂದಿಯಲ್ಲಿ. ಸೊ ಈ ಶಾಸನದ ಒಂದು ಇರುವಿಕೆಯಿಂದಾಗಿ ಅದು ಅಲ್ಲಿದೆ ಅಷ್ಟೇ. ಈ 8 ಸಾಲು. ಎಸ್ ಸರ್, 8 ಸಾಲು ಒಂದು ಶಾಸನ, ಅಶೋಕನ ಒಂದು ಹೆಸರು. ಅದು ಐತಿಹಾಸಿಕ. ಯಾಕಂದರೆ ಅತ್ಯಂತ ಪುರಾತನ ಇತಿಹಾಸದ ಒಂದು ಇದಕ್ಕೆ ನಾವು ಸಾಲಲ್ಲಿ ನಿಲ್ತೀವಿ ಈ ಶಾಸನದಿಂದನೇ. ಅದು ನಮ್ಮ ವಿಶೇಷತೆ ಸರ್. ಬರೀ ಮಸ್ಕಿ ಮಾತ್ರ ಅಲ್ಲ ಸ್ನೇಹಿತರೆ, ಇಡೀ ಕನ್ನಡಿಗರು ಹೆಮ್ಮೆ ಪಡಬೇಕಾದಂಥ ಆ ಸ್ಥಳ ಜಾಗ ಇದು ಸ್ನೇಹಿತರೆ. ಇದನ್ನು ನೋಡುವಂಥದ್ದು, ರಕ್ಷಣೆ ಮಾಡುವಂಥದ್ದು, ಇದನ್ನು ಮುಂದಿನ ತಲೆಮಾರುಗಳಿಗೆ ತಿಳಿಸಿ ನಾವು ಕನ್ನಡಿಗರು ಎಂಥ ಹಿರಿಮೆ ನಮ್ಮದು ಅಂತ ಸಾರೋದು ನಮ್ಮೆಲ್ಲರ ಕರ್ತವ್ಯ. ಹಾಗೆ ಕನ್ನಡಿಗರೇ, ನೀವು ರಾಯಚೂರು ಜಿಲ್ಲೆ ಮಸ್ಕಿ ಹತ್ರ ಬಂದರೆ, ನೀವು ಬೆಂಗಳೂರಿಂದ ಬೀದರ್ ಗುಲ್ಬರ್ಗ ಯಾರಾದರೂ ಜರ್ನಿ ಮಾಡೋರಿದ್ದರೆ ಮಸ್ಕಿ 150A ಮೂವ್ ಆಗ್ತೀರಿ ನೀವು. ಅಂಥ ಸಂದರ್ಭದಲ್ಲಿ ಬಂದರೆ ಈ ಶಾಸನವನ್ನು ತಪ್ಪದೇ ನೋಡಿರಿ. ಇದು ಅಮೂಲ್ಯವಾದಂಥ ಶಾಸನ. ಒಮ್ಮೆ ಬಂದು ಕಣ್ಣು ತುಂಬಿಕೊಳ್ರಿ. ನೈಜವಾಗಿ ನಾವು ಎಲ್ಲೆಲ್ಲೋ ಇರೋದನ್ನು ನೋಡ್ತೀವಿ, ಬಟ್ ಹಿತ್ತಲಗಿಡ ಮದ್ದಲ್ಲ ಅಂತಾರೆ. ಅದೊಂದು ದಿವ್ಯ ಔಷಧಿನೇ. ಅದು ಮದ್ದಲ್ಲ, ಅದು ದಿವ್ಯ ಔಷಧಿ. ಯಾಕಂದರೆ ನಮ್ಮ ಸುತ್ತಮುತ್ತಲ ಭಾಗದಲ್ಲಿರ್ತಕ್ಕಂಥ ಜನ, ಈಗ ಹೈದರಾಬಾದ್ ಕರ್ನಾಟಕ ಅಂತ ಅಂದ್ಕೊಂಡ್ರೆ ಅದು ಎಲ್ಲದಕ್ಕೂ ಮಿಕ್ಕಿದ ಒಂದು ಉತ್ತಮ ಈ ಒಂದು ಶಾಸನ ನಮ್ಮಲ್ಲಿ ಇರೋದರಿಂದ ಉತ್ಕೃಷ್ಟವಾದಂಥ ಒಂದು ಸ್ಥಳ ನಮ್ಮದಾಗಿದೆ. ಸೊ ನೀವು ಯಾರಾದರೂ ಈ ಭಾಗಕ್ಕೆ ಬಂದರೆ ಇಲ್ಲಿಗೆ ಒಮ್ಮೆ ವಿಸಿಟ್ ಮಾಡಿ ಹೋಗ್ರಿ, ನೋಡಿರಿ, ಕಣ್ಣು ತುಂಬಿಕೊಳ್ರಿ. ಯಾಕಂದ್ರೆ ಇತಿಹಾಸದ ಒಂದು ಮೂಲ ಸ್ಥಳಕ್ಕೆ ನೀವು ತಲುಪಿದಂಗೆ ಆಗುತ್ತೆ. ಆ ಒಂದು ಫೀಲ್ ನಿಮ್ಮಲ್ಲಿ ಯಾವಾಗಲೂ ಇರುತ್ತದು. ಆಗಲಿ. ಮಲ್ಲಪ್ಪನವ್ರಿಗೆ, ಮಲ್ಲಣ್ಣವ್ರಿಗೆ, ಕಲಾಮಾಧ್ಯಮ ಜಿಲ್ಲಾ ವೀಕ್ಷಕರ ಪರವಾಗಿ, ಕನ್ನಡಿಗರ ಪರವಾಗಿ, ಇತಿಹಾಸ ಆಸಕ್ತರ ಪರವಾಗಿ ಅನಂತ ಧನ್ಯವಾದ. ನಿಮಗೂ ಅನಂತ ಧನ್ಯವಾದ ಸರ್. ನಮ್ಮ ಊರಿಗೆ ಬಂದು ಇವತ್ತು ನಮ್ಮ ಶಾಸನನ ಇಡೀ ಕರ್ನಾಟಕಕ್ಕೆ ಮತ್ತೆ ವಿಸ್ತಾರ ಪಡಿಸ್ತಿದ್ದೀರಿ. ಇದು ಅತ್ಯಂತ ಖುಷಿ ವಿಚಾರ. ಎಲ್ಲರೂ ನೋಡ್ರಿ. ನಾವು ನಮಗೆ ತಿಳಿದಷ್ಟು ಅದರ ಮಾಹಿತಿನ ನೀಡಿದ್ದೀವಿ. ಅದರಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ನೋಡಿರಿ. ನಾನು ಇತಿಹಾಸದ ವಿದ್ಯಾರ್ಥಿ ಆಗಿರೋದ್ರಿಂದ ಐತಿಹಾಸಿಕ ಮಾಹಿತಿ ಎಷ್ಟು ನೈಜತೆ ಇದೆ ಅಷ್ಟು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ನನಗೆ ಗೊತ್ತಿರೋದನ್ನು, ನಮ್ಮ ಸರ್ಗಳು ಹೇಳಿರೋದನ್ನು ನಾನು ಇದರಲ್ಲಿ ಹೇಳ್ತಾ ಬಂದಿದ್ದೀನಿ ಸಹಜತೆಯಲ್ಲಿ ಕುಂತು ಇಷ್ಟೊತ್ತು. ಅದರಲ್ಲಿ ಏನಾದರೂ ಇದ್ದರೆ ಸ್ವಲ್ಪ ತಿಳಿಸ್ಬೋದು, ಏನು ತೊಂದರೆ ಇಲ್ಲ. ನಾನು ಇರ್ತಕ್ಕಂಥ ಮಾಹಿತಿನೇ ನಾನು ಮುಖ್ಯವಾಗಿ ತಿಳಿಸಿದ್ದೀನಿ. ಅದಕ್ಕೆ ಸಂಶೋಧನೆ ಬಗ್ಗೆ ಡಾಕ್ಟರ್ ಎಂ ಕಲಬುರ್ಗಿ ಅವರು ಮಾತು ಹೇಳ್ತಾರೆ. ಹಾಂ ಸರ್. ಈಗ ಸಂಶೋಧಕ ಅಥವಾ ಇತಿಹಾಸಕಾರ ತಪ್ಪು ಹೇಳಿರ್ಬೋದು, ಅದು ಸುಳ್ಳು ಹೇಳಿರಲಾರ. ಎಸ್. ಸುಳ್ಳು ಹೇಳಬಾರ್ದು ಸಹ. ಸುಳ್ಳು ಹೇಳಬಾರ್ದು. ನಿಧಾನ ಸರ್, ನಿಧಾನ. ಸುಳ್ಳನ್ನು ಇತಿಹಾಸಕಾರರು ಹೇಳಬಾರ್ದು ಸರ್. ತಪ್ಪು ಹೇಳಿರ್ಬೋದು ಅಂದರೆ ಯಾವುದೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಗೊತ್ತಿಲ್ಲದ ತಪ್ಪು ಹೇಳಿರ್ಬೋದು. ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಲೇಬಾರ್ದು. ಇತಿಹಾಸ ವಿದ್ಯಾರ್ಥಿಯಾಗಿ ನಾನು ಅದನ್ನು ಘಂಟಾಘೋಷವಾಗಿ ಹೇಳ್ತೀನಿ. ಸುಳ್ಳು ಹೇಳಲೇಬಾರ್ದು. ಮಾಹಿತಿ ಕೊರತೆ ಇದ್ದರೆ ಅಷ್ಟೇ ಹೇಳ್ಬೋದು. ಬಿಟ್ಟು ಅದನ್ನೇ ಅದು ಇತಿಹಾಸವನ್ನು ತಿರುಚಿದಂಗೆ ಆಗುತ್ತೆ. ಇತಿಹಾಸ ಅನ್ನೋದು ಇವತ್ತಿಂದಲ್ಲ, ಕಳೆದೋಗಿದ್ದನ್ನೇ ನಾವು ಅಧ್ಯಯನ ಮಾಡ್ತೀವಿ. ಇದನ್ನು ಮುಂದಿನ ಪೀಳಿಗೆಯೂ ಸಹ ಓದುತ್ತೆ. ಹೌದಾ? ಇವತ್ತಿರೋದು ಇತಿಹಾಸವಾಗಿ ಮುಂದಕ್ಕೆ ಹೋಗುತ್ತೆ. 1975ರಲ್ಲಿ ಎಮರ್ಜೆನ್ಸಿ ಆಯಿತು.
ಇಂದಿರಾ ಗಾಂಧಿ ಕಾಲದಲ್ಲಿ, ಇವತ್ತು ಅದು ಇತಿಹಾಸ ಪುಟದಲ್ಲಿದೆ. ಎಮರ್ಜೆನ್ಸಿ ಆಫ್ ಇಂಡಿಯಾ ಅಂತ ಇವಾಗೂ ಓದ್ತೀವಿ ನಾವು ಅದನ್ನು. ಇವತ್ತು ಮೋದಿಯವರಿದ್ದಾರೆ, ಇನ್ನೊಂದು ಜನ್ರೇಷನ್ ಮೋದಿನ ಓದುತ್ತೆ. ಹಂಗೆ ಅಂದರೆ ಇತಿಹಾಸ ಪುಟದಲ್ಲಿ ಏನು ಇದೆ, ಈಗ 1999ರಲ್ಲಿ ವಾಜಪೇಯಿ ಅವರು ಪ್ರಧಾನಿ ಇದ್ದಾಗ ಕಾರ್ಗಿಲ್ ಯುದ್ಧ ಗೆದ್ದಿದ್ವಿ ನಾವು. ಅದನ್ನು ಇವಾಗಲೂ ಓದ್ತಿದ್ವಿ ಆಲ್ರೆಡಿ. ನೆಕ್ಸ್ಟ್ ಜನ್ರೇಷನ್ಗೂ ಭಾರತದ ವಿಜಯ ಯುದ್ಧಗಳಂತ ಓದಿ ಅದನ್ನೂ ಓದ್ತೀವಿ. ಆ ಕಂಟಿನ್ಯೂ ಇತಿಹಾಸ ಅನ್ನೋದು ಹಂಗೆ ಇರೋದೇ ಅದು. ಬಟ್ ಸುಳ್ಳನ್ನು ಹೇಳ್ಕೊಂತ ಹೋದರೆ ತಿರ್ಚಿದಂಗೆ ಆಗುತ್ತೆ ಅಷ್ಟೇ. ಅದನ್ನು ಎಂದೂ ಮಾಡಬಾರ್ದು ಯಾರೂ ಸಹ. ಅವ್ರವ್ರ ಅನುಕೂಲಕ್ಕೆ, ಅವ್ರವ್ರ ಸಿದ್ಧಾಂತಗಳಿಗೆ, ಅವ್ರವ್ರ ಹಿತಾಸಕ್ತಿಗಳಿಗೆ ತಿರ್ತಾ ಕೂರೋದು. ನೋ ಮಾಹಿತಿ ಇಲ್ಲಾಂದರೆ ಮಾಹಿತಿ ತೊಗೊಂಡು ಮಾಹಿತಿ ನೀಡ್ಬೋದು ಅಷ್ಟೇ. ಹಂಗಂತ ಸುಮ್ಮನೆ ಏನೋ ನಾವು ಯಾವುದ್ರ ಬಗ್ಗೆನೋ ಹೇಳ್ತೀವಿ ಅಂತ ಸುಳ್ಳಾಗಿ ತಪ್ಪು ಮಾಹಿತಿ ಕೊಡೋದು ಮಾಡಬಾರ್ದು. ಹಳೆ ವಿಡಿಯೋಗಳನ್ನು ತಿರ್ಚಿ ನೋಡಿ ಹಿಂಗಾಗ್ತದೆ ಅಂತ ತೋರಿಸುವಂಥದ್ದು. ಇಂಥದ್ದು ಇವತ್ತಿನ ಸೋಷಿಯಲ್ ಮೀಡಿಯಾಗಳು ಬಂದಿರೋದ್ರಿಂದ ಈ ರೀತಿ ತಪ್ಪು ಎಡಿಟ್ಗಳು ಮಾಡಿ ತಪ್ಪು ತೋರಿಸೋದನ್ನೆಲ್ಲ ಕಡಿಮೆ ಮಾಡಬೇಕು. ಇತಿಹಾಸ ನಿಜಕ್ಕೂ ಇತಿಹಾಸದಂಗೆ ದಾಖಲೆ ಸಹಿತ, ಆಧಾರ ಸಹಿತ ಇರೋ ಇತಿಹಾಸವನ್ನು ಮಾತ್ರ ಪ್ರಚುರಪಡಿಸಬೇಕು ಅಂತ ನಮ್ಮ ಮನವಿ. ಸರ್ ಧನ್ಯವಾದ. ಆ್ಯಂಡ್ ಭಾಳ ಮುಖ್ಯವಾಗಿ ಡಾಕ್ಟರ್ ಚನ್ನಬಸಪ್ಪನವ್ರಿಗೆ, ಗುರುಗಳೇ ಚನ್ನಬಸಪ್ಪನವ್ರು ಭಾಳ ದೊಡ್ಡ ಧೀಮಂತರವರು. ಅವರು ಈ ಕರ್ನಾಟಕದ 300 ಶಾಸನಗಳನ್ನು ಸಂಶೋಧನೆ ಮಾಡಿದ್ದಾರೆ. ಸ್ಪೆಷಲಿ ನಮ್ಮ ರಾಯಚೂರು ಜಿಲ್ಲೆದು ರಾಯಚೂರು ಜಿಲ್ಲೆಯಲ್ಲಿ 300 ಹೊಸ ಶಾಸನಗಳನ್ನು ಹೆಕ್ಕಿ ತೆಗೆದು ಸಂಶೋಧನೆ ಮಾಡಿ ಅವುಗಳನ್ನು ಓದಿ ಅವುಗಳನ್ನು ಇದು ಮಾಡಿ ಅವುಗಳ ಬಗ್ಗೆ ಪೇಪರ್ ಥೀಸಿಸ್ ಬರೆದು ಸಬ್ಮಿಟ್ ಮಾಡಿ ಅನೇಕ ಗೋಷ್ಠಿಗಳಲ್ಲಿ ಪ್ರಚುರಪಡಿಸಿ ಅದನ್ನೇ PhD ಮಾಡಿದ್ದಾರೆ. ಅಂಥದ್ದು ಮಹಾತ್ಮರು ಇರುವಂಥ ಜಾಗ ಇದು, ಅಂಥ ಸಂಶೋಧಕರು. ಅಂಥವ್ರ ದಾರಿ ನಡಿಬೇಕು ನಾವು, ನಿಜವಾಗ್ಲೂ ದಾಖಲೆಗಳ ಆಧಾರದಲ್ಲಿ ಮಾತಾಡುವಂಥ ದಾರಿಗಳಲ್ಲಿ. ಹಾಗಾಗಿ ಚನ್ನಬಸಪ್ಪನವ್ರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರ ಸರ್. ಭಾಳ ಧನ್ಯವಾದ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.